இல்லைங்க இப்போ சவாரி யார் போகிறது அப்படியே இருக்கு சார். ಹೋಗೋಣ ಸರ್.
ಉದ್ಘಾಟನೆ ಮಾಡ್ತಾರೆ ಬಂದ್ರೆ Wajibotama.
பாடிட்டாங்களா? அவங்க பாடல பாடலாம் சொல்லுங்க, நான் வீடியோ எடுத்துறேன். ஒரு மாதிரி 2 பாட்டு பாட சொல்லுங்க. சொல்லுங்க, எல்லாம் வீடியோ எடுத்துறேன். ஏன்னா இது ஒரு ஆப்பர்ச்சுனிட்டி வந்து வந்தோம். தெய்வம் மாதிரி பாடிக்கிட்டே இருந்தாங்க. வேண்டாம் வந்தேன். இந்த வரேன், மேலே வரேன். சாமிகள் இல்லை, சாமிகள் எல்லாம் எடுக்கணும். சாமிகள் இல்லை, சாமிகள் எல்லாம் எடுத்துக்கேன். வேலை போட்ட உடனே இங்கே விழுந்துதான். ஐயா இல்லை வீடியோ எடு. வீடியோ எடு வீடியோ எடு. ஆமா, நீங்க ஆடுங்க, போட்டோ எடுப்பாங்க. பார்க்கலாம். இது ஃபோட்டோ எடுத்துறேன். அவங்க எல்லாம் இருக்காங்க. ಗುರುಗಳ ಪದಾರ್ಥ ಮಾಡಿದೆನು ಮಹಿಮೆಗಳು ನೋಡಿದೆನು ಗುರುಗಳ ಪದಾರ್ಥ ಮಾಡಿದೆನು ಮಹಿಮೆಗಳ ಹೇಳಿದೆನು ಮನದನಿಯಗಳ ಹೇಳಿದೆನು ಮನದನಿಯವರ ನೀಡು
ದಾರುಣಿಯಳು ಶ್ರೀಪಿನಾಕಿನಿ ತೀರದಲ್ಲಿ ತಪ ಕೈವರ ಘೋರ ದೂರ ಪಿಶಾಚಿಗಳೆಲ್ಲ ದೂರ ಮಾರ್ಕಸುದೇಯರ ಘೋರ ದೂರ ಪಿಶಾಚಿಗಳೆಲ್ಲ ದೂರ ಮಾರ್ಕಸುದೇಯರ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ
ಅವಬೋಧ ಶ್ರೀಪಾದಂಗಳವರಿಗೆ ಜೈ. ಅಲ್ಲದೇನೆ ಬೇರೆ ಬೇರೆ ಊರುಗಳಲ್ಲಿ ಇಲ್ಲಿ ನೀವು ಆನ್ಲೈನಲ್ಲಿ ನೋಡಬಹುದು, ಝೂಮ್ ಕಾಲಿನ ಮೂಲಕ ಬೇರೆ ಬೇರೆ ಊರುಗಳಿಂದ ಅನೇಕ ಭಕ್ತರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆನ್ಲೈನಲ್ಲಿ ಬಂದಂತಹ ಎಲ್ಲ ಊರಿನ ಎಲ್ಲ ಭಕ್ತರಿಗೂ ಕೂಡ ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈಗ ಪ್ರಾರಂಭದಲ್ಲಿ ಇಬ್ಬರು ವಿದ್ವಾಂಸರ ಉಪನ್ಯಾಸ ಆಗತ್ತೆ. ನಂತರ ಪರಮ ಪೂಜ್ಯ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ಮುಂದಿನ ಕಾರ್ಯಕ್ರಮಗಳು ನೆರವೇರುತ್ತವೆ. ಅಲ್ಲಿಯವರೆಗೂ ಉಪನ್ಯಾಸವನ್ನು ಎಲ್ಲರೂ ಆಲಿಸಬಹುದು. ಆಯಾ ಊರಿನಲ್ಲಿರುವಂತಹ ಭಕ್ತರು ಕೂಡ ಝೂಮ್ ಕಾಲ್ ಮೂಲಕ ಉಪನ್ಯಾಸವನ್ನು ಕೇಳಬಹುದು, ಅಥವಾ ಯೂಟ್ಯೂಬಿನಲ್ಲೂ ಕೂಡ ಇದು ಲೈವ್ ಇರುತ್ತದೆ. ಅವಶ್ಯವಾಗಿ ಅದನ್ನ ಕೇಳಬೇಕು. ಶ್ರೀಪಾದಂಗಳವರು ಬಂದ ಮೇಲೆ ಸಮರ್ಪಣೆಯ ಕಾರ್ಯಕ್ರಮ ಮುಂದುವರಿಯುತ್ತದೆ. आपादमौलिपर्यन्तं पूर्णामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಪರಮ ಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡ್ತಾ, ಇಲ್ಲಿರುವಂತಹ ಎಲ್ಲ ವಿದ್ವಾಂಸರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ರಘುತ್ತಮ ಸ್ವಾಮಿಗಳವರ ಈ ಸಂವಿಧಾನ, ಮಹಾಸ್ವಾಮಿಗಳವರ ಈ ಸಂವಿಧಾನದಲ್ಲಿ ಸಮಗ್ರವಾದ ಇಡೀ ಭಾರತದಲ್ಲಿ ಎಲ್ಲ ಭಕ್ತರು ಸೇರಿಕೊಂಡು ರಘುತ್ತಮ ಸ್ವಾಮಿಗಳವರ ಸ್ತೋತ್ರವನ್ನ 1 ಕೋಟಿ ಬಾರಿ ಎಲ್ಲ ಜನರು ಭಕ್ತರು ಪಾರಾಯಣವನ್ನ ಮಾಡಿ ಇವತ್ತು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ನಿಜವಾಗಲೂ ಕೂಡ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾಗಿರುವಂತಹ ದೊಡ್ಡದಾಗಿರತಕ್ಕಂತಹ ಕಾರ್ಯ. ಅದನ್ನ ಮಹಾಸ್ವಾಮಿಗಳವರು ಅವರ ಸಂಕಲ್ಪಾನುಸಾರವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ನಿಜವಾಗಲೂ ಕೂಡ ಮಹಾಸ್ವಾಮಿಗಳವರ ಆ ಸಂಕಲ್ಪ, ಅವರಲ್ಲಿರ್ತಕ್ಕಂತಹ ಭಗವಂತನ ವಿಶೇಷವಾಗಿರತಕ್ಕಂತಹ ಸಂವಿಧಾನ, ಅದರಿಂದ ಎಂತಹ ಮಹಾ ಕಾರ್ಯಗಳು ಇವತ್ತು ನಡೀತಾ ಇವೆ ಎನ್ನುವುದನ್ನ ನಾವು ನೋಡ್ತಾ ಇದ್ದೇವೆ. ಅನೇಕ ಭಕ್ತರು ತಾವೆಲ್ಲ ಅನುಭವಿಸಿದ್ದನ್ನ ಶ್ರೀಪಾದಂಗಳವರಿಗೆ ತಿಳಿಸಿದ್ದಾರೆ. ಈ ಒಂದು ವರ್ಷದಲ್ಲಿ ರಘುತ್ತಮ ಸ್ವಾಮಿಗಳವರ ಸ್ತೋತ್ರವನ್ನ ಪಾರಾಯಣವನ್ನ ಮಾಡುವುದರಿಂದ ಅವರವರಿಗೆ ಆಗಿರುವಂತಹ ಲಾಭ ಏನು, ಯಾರ್ಯಾರಿಗೆ ಲಾಭ ಆಗಿದೆ ಆ ಎಲ್ಲ ಲಾಭವನ್ನ ಶ್ರೀಪಾದಂಗಳವರು ಅಲ್ಲಲ್ಲಿ ಬಂದಾಗ ಅವರೆಲ್ಲರೂ ಕೂಡ ಶ್ರೀಪಾದಂಗಳವರಿಗೆ ಅದನ್ನು ತಿಳಿಸಿದ್ದಾರೆ. KA05 MN3855 ಈ ಕಾರು ಅಲ್ಲಿ ನಿಲ್ಲಿಸಿದವರು ದಯವಿಟ್ಟು ಅದನ್ನ ತೆರೆಯಬೇಕು. ಜಾಮ್ ಆಗಿದೆ, ದಯವಿಟ್ಟು ಸ್ವಲ್ಪ ಅದನ್ನ ಈ ಕಾರಿನವರು ಸ್ವಲ್ಪ ಬೇಗ ಹೋಗಿ ಆ ಕಾರನ್ನ ತೆಗಿಬೇಕು. KA41 MD6972 KA41 MD6972 ಕಾರನ್ನ ಅವರು ಕೂಡ ಜರುಗಿಸಬೇಕು. ಸ್ವಲ್ಪ ತೊಂದರೆ ಆಗಿದೆ, ಜನರು ಹೋಗುವುದಕ್ಕೆ ಟ್ರಾಫಿಕ್ ಜಾಮ್ ಆಗಿದೆ. ದಯವಿಟ್ಟು ಈ ಕಾರಿನವರು ಎದ್ದು ಹೋಗಿ ದಯವಿಟ್ಟು ಕಾರನ್ನ ತರಿಸಬೇಕು ಅಂತ ಹೇಳ್ತಾ ಇನ್ನು ಮುಂದೆ शुभान् ध्यायन्ति ये कामान् गुरुदेव प्रसादजान् इतरान् आत्मपापोत्थान् येषां विद्या भविष्यति.
ಪರಮ ಪೂಜ್ಯರಾದಂತಹ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡುವಾಗ ನಾವು ನೀವೆಲ್ಲ ಇವತ್ತಿನ ಪರಮ ಶ್ರೇಷ್ಠವಾದಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಒಂದು ಆರಾಧನೆಯ ಉತ್ಸವದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನಾನಾ ಊರುಗಳಿಂದ ಅನೇಕ ತರಹದ ಭಕ್ತರ ಸಮೂಹ, ಭಕ್ತ ಸಾಗರವೇ ಇಲ್ಲಿ ಹರಿದುಕೊಂಡಿದೆ. ಕೇವಲ ರಘುತ್ತಮರ ದರ್ಶನವನ್ನು ಮಾಡಿಕೊಳ್ಳಬೇಕು. ರಘುತ್ತಮ ತೀರ್ಥ ಗುರು ಮಹಾರಾಜ ಕಿ ಜೈ, ರಘುವರಿಯ ತೀರ್ಥ ಗುರು ಮಹಾರಾಜ ಕಿ ಜೈ, ಸತ್ಯ ಪ್ರಮೋದ ತೀರ್ಥ ಗುರು ಮಹಾರಾಜ ಕಿ ಜೈ, ಸತ್ಯಾತ್ಮ ತೀರ್ಥ ಗುರು ಮಹಾರಾಜ ಕಿ ಜೈ, ಅಭಿನವ ರಘುತ್ತಮರಿಗೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಎಂಬುದಾಗಿ ಆ ಗುರುಗಳ ಒಂದು ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ಮಾಡಬೇಕಾದ ಚಿಂತನೆ ಏನು ಅಂತಂದ್ರೆ, ಒಂದು ನಿಜವಾದಂತಹ ಗುರುಣಾಂ ಆಕೃತಿ ಸ್ಮರೆಯತ್ ಎಂಬುದಾಗಿ ಹೇಳಿದಾಗ ಇಲ್ಲಿ ಆಕೃತಿ ಎನ್ನುವ ಶಬ್ದಕ್ಕೆ ಅನೇಕ ವಿಧವಾದ ಅರ್ಥಗಳನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಗುರುಗಳ ಆಕೃತಿಯನ್ನ ಸ್ಮರಣೆ ಮಾಡೋದು ಅಂತಂದ್ರೆ ಪ್ರತ್ಯಕ್ಷವಾಗಿ ನಮಗೆ ಎದುರಿಗೆ ಇದ್ದು ಅನುಗ್ರಹವನ್ನ ಮಾಡ್ತಾ ಇರುವಂತಹ ಏನು ಗುರುಗಳಿದ್ದಾರೆ ಅಂತಹ ಗುರುಗಳ ಆಕೃತಿಯನ್ನ, ಆಪಾದ ಮೌಲಿ ಪರ್ಯಂತರವಾದ ಆಕೃತಿಯನ್ನ ನಾವು ದರ್ಶನ ಮಾಡಿಕೊಳ್ಳಬೇಕು, ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಗುರುಗಳ ಅನುಗ್ರಹ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಒಂದು ಏನು ಆಕೃತಿಯನ್ನು ನಾವು ನೋಡ್ತಾ ಇದ್ದೇವೆ ವೃಂದಾವನವನ್ನ, ಆ ವೃಂದಾವನದ ಒಳಗೆ ಗುರುಗಳು ಪೂರ್ಣವಾಗಿ ಸನ್ನಿಹಿತರಾಗಿದ್ದಾರೆ ಎಂಬ ಅನುಸಂಧಾನದಿಂದ ನಾವು ಆ ಆಕೃತಿಯನ್ನ ಸ್ಮರಣೆಯನ್ನ ಮಾಡಬೇಕು. ಇದರಿಂದ ನಮ್ಮ ಎಲ್ಲ ವಿಘ್ನಗಳು ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ, ಎಲ್ಲ ವಿಘ್ನಗಳು ಪರಿಹಾರವಾಗ್ತದೆ ಅಂತ. ಇನ್ನು ಆಕೃತಿ ಶಬ್ದಕ್ಕೆ ಇನ್ನೂ ಒಂದು ಅರ್ಥವನ್ನು ನಾವು ತಿಳಿದುಕೊಳ್ಳುವುದಾದರೆ ಆ ಕೃತಿ ಸ್ಮರೆಯಂತ ಅಂದ್ರೆ ಯಾವ ಮಹಾಜ್ಞಾನಿಗಳು ಗುರುಗಳು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಇದ್ದಾರೆ, ಅವರು ರಚನೆ ಮಾಡಿದಂತಹ ಕೃತಿಗಳನ್ನ ಎರಡು ಮಾತುಗಳನ್ನು ಆಡುವ ಅವಕಾಶವನ್ನು ಕೊಟ್ಟಂತಹ ಅಧಿಕಾರಿಗಳಿಗೆ ಎಲ್ಲರಿಗೂ ವಿಶೇಷವಾದಂತಹ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನೆರಡು ಮಾತುಗಳನ್ನು ಗುರುಗಳ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರೇ ನಮಃ ಶ್ರೀಕೃಷ್ಣ. ಅಲ್ಪ ಸಮಯದಲ್ಲಿ ತಿಳಿಪಡಿಸಿದಂತಹ ರಾಮಚಂದ್ರಾಚಾರ್ಯ ಅವರಿಗೆ ಪೂರ್ವಕವಾದ ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಕೋಟಿ ಪಾರಾಯಣ ಯಜ್ಞದ ಸಮರ್ಪಣೆಯ ಒಂದು ಪರ್ವಕಾಲದಲ್ಲಿ ನಾವೆಲ್ಲ ಇಲ್ಲಿ ಆಸೀನರಾಗಿದ್ದೇವೆ. ವೇದಿಕೆಯ ಮೇಲೆ ವಿರಾಜಮಾನರಾದಂತಹ ಪರಮ ಪೂಜ್ಯ ಶ್ರೀಪಾದಂಗಳವರ ಚರಣಗಳಿಗೆ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡೋಣ. ಕಾರ್ಯಕ್ರಮ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಒಂದೆರಡು ಚಿಕ್ಕ ಕಾರ್ಯಕ್ರಮ. ಪರಮ ಪೂಜ್ಯ ಶ್ರೀಪಾದಂಗಳವರಲ್ಲಿ ಅಧ್ಯಯನ ಮಾಡಿದಂತಹ ಪಂಡಿತ ರಘುತ್ತಮಾಚಾರ್ಯರು ಇಲ್ಲಿಯೇ ಇದ್ದು ವಿಶೇಷವಾಗಿ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಅವರು ಪರಮ ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಕುರಿತಾದ ಒಂದು ಶತಕವನ್ನ ಸಂಸ್ಕೃತದಲ್ಲಿ ರಚನೆ ಮಾಡಿದ್ದಾರೆ. ಅದನ್ನು ಈಗ ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಶತಚಂದೋಬಿಹಿ ಅಂತ ಸತ್ಯ ಪ್ರಮೋದ ಶತಕಂ ಶತಚಂದೋಬಿಹಿ ಅಂತ ಮಾಡಿದ್ದಾರೆ. ಬಹಳ ಸ್ವಾರಸ್ಯವಾದಂತಹ ಶ್ಲೋಕಗಳ ರಚನೆಯನ್ನು ಮಾಡಿದ್ದಾರೆ. ಅವನ ಜೊತೆಗೆ ಹರಟೆಯನ್ನು ಹೊಡೆಯುವಂತಹ ಸಂದರ್ಭ ನನಗೆ ಚಿಕ್ಕ ಕ್ಲಾಸಿನವನು ಅನ್ನುವುದಕ್ಕಾಗಿ ನನ್ನ ಪಕ್ಕದಲ್ಲಿ ಕುಳಿತುಕೊಂಡಿದ್ದ ಹರಟೆ ಹೊಡಿತಾ ಇದ್ದು ಶ್ಲೋಕಗಳ ರಚನೆ ಮಾಡುವ ಹುಚ್ಚು ಸಣ್ಣ ವಯಸ್ಸಿನಿಂದಲೇ ಒಂದು ಶ್ಲೋಕವನ್ನ ನಾನು ಹೇಳಿದೆ, ಈ ತರಹದ ಶ್ಲೋಕ ಆಗಬೇಕು. ಸೀತಾರಾಮನ ಸಂವಾದ ಶೈಲಿಯಲ್ಲಿ ಒಬ್ಬ ಕವಿ ಬರೀತಾನೆ, ಅಕಲ್ಪಂ ನೇತ್ರಾಣು ಮಹಾಕಾತರ್ಯಾಜ್ಞೋ ವಿನುತ ಪ್ರೋಜ್ವಲ ಯಶಾಃ ವದಾನ್ ಮಾಂಸಾದಾನಾಂ
ಬಹು ವಿಮತ ರಾಭೋ ಜನಕಜೆ ಕಥಂ ಶ್ಲಾಘ್ಯೋ ರಾಮಃ ಕಲತ ಮಸಕರನ್ನು ಮಾಸ್ಪೃಶ ಗಿರ ಅಂತ. ಅಂದ್ರೆ ಈ ಶ್ಲೋಕದಲ್ಲಿ ಹೇಗಿದೆ ಅಂದ್ರೆ ಕವಿ ಹೇಳ್ತಾನೆ, ಈ ಒಂದು ಶ್ಲೋಕ ರಾವಣ ರಾಮನನ್ನ ಬೈತಾನೆ, ಅದೇ ಶ್ಲೋಕ ಸೀತಾದೇವಿ ರಾಮಚಂದ್ರ ದೇವರನ್ನ ಕೊಂಡಾಡ್ತಾಳೆ. ಇದೊಂದು ಅದ್ಭುತವಾದ ಶ್ಲೇಷಪೂರ್ಣವಾದಂತಹ ಶಬ್ದ. ಅಲ್ಲಿ ಕವಿ ತನ್ನ ಜಾಣ್ಮೆಯನ್ನು ತೋರಿಸ್ತಾನೆ. ರಾಮನನ್ನ ದೂಷಿಸ್ತಾನೆ. ಅತಲ್ಪಂ ನಿದ್ರಾಳು. ರಾಮ ಹೇಗಿದ್ದಾನೆ ಅಂದ್ರೆ ಅತಲ್ಪಂ ನಿದ್ರಾಳು, ಅವನು ಶಯ್ಯ ಇಲ್ಲದೆ ಮಲಗುವವ. ತಲ್ಪಂ ನಿದ್ರಾಳು ರಜನಿಷು ಕುಮಾರ್ ದುರ್ಗತಮಃ, ಕೆಟ್ಟ ಮಾತುಗಳನ್ನಾಡುವವ, ದುರ್ನಡಿಗೆ ಉಳ್ಳವ. ಮತ್ತು ಎಂತವ ಅಂದ್ರೆ ಮನಸ್ಸಿನಲ್ಲಿ ಅಧೈರ್ಯ ತುಂಬಿಕೊಂಡವ, ತನ್ನ ಯಶಸ್ಸನ್ನು ಕಳೆದುಕೊಂಡವ. ಮತ್ತೆ ಎಂತವ ಅಂದ್ರೆ ವದಾನ್ ಮಾಂಸಾದಾನ ಬಹು ವಿಮತ ಲಾಭ ಅಂತ. ವದಾನ್ ಮಾಂಸ ವಿಮತ ಲಾಭ, ವಿರುದ್ಧ ಗತಿಯರನ್ನು ಶತ್ರುಗಳನ್ನು ಚೆನ್ನಾಗಿ ಗಳಿಸಿದವ ಅಂತ ಈ ಶ್ಲೋಕ ಅನಿಸ್ತದೆ ಮೇಲ್ನೋಟಕ್ಕೆ. ಆದರೆ ಅಲ್ಲಿ ಅವನು ಕವಿ ಅಲ್ಲಿ ಹೇಳುವಾಗ ತಮ್ಮ ಸ್ಪೃಶ ಗಲರ ತಮ್ಮ ಸ್ಪೃಶದಿರ, ಮಾತಿನಿಂದ ಆ ರಾಮನನ್ನ ಮುಟ್ಟಬೇಡ ಅಂತ ಸೀತಾದೇವಿ ಹೇಳ್ತಾಳೆ. ಇದು ಒಂದ ಅರ್ಥ. ಆದ್ರೆ ತ ಅನ್ನುವುದಕ್ಕೆ ಅಲ್ಲಿರುವ ತಕಾರವನ್ನ ಮುಟ್ಟಬೇಡ ಅಂತ ಕವಿ ಓದುವವರೆಗೆ ಹೇಳ್ತಾನೆ. ಅತಲ್ಪಂ ನಿದ್ರ ಅನ್ನೋದು ತ ತೆಗೀರಿ, ಅಲ್ಪಂ ನಿದ್ರಾಳು. ರಾಜ್ಯವನ್ನ ನಡೆಸುವ ರಾಜ ಹೇಗಿರ್ಬೇಕಂದ್ರೆ ನಿದ್ರೆ ಕಡಿಮೆ ಮಾಡಬೇಕು. ಅಂತಹ ನಮ್ಮ ಸ್ವಾಮಿ ನಿದ್ರೆ ಮಾಡೋದಿಲ್ಲ. ರಾಮ ಭಕ್ತರಿಗಾಗಿ, ತನ್ನ ಸೈನಿಕರಿಗಾಗಿ, ತನ್ನ ಪ್ರಜೆಗಳಿಗಾಗಿ ನಿದ್ರೆಗೆಟ್ಟು ನಿಂತವ. ಅತಲ್ಪಂ ನಿದ್ರಾಳು ರಜನಿಷು ಕುವಾತ್ ದುರ್ಗತತಮ. ಕುವಾತ್ ದುರ್ಗತತಮ ಅನ್ನೋದು ಎರಡೂ ಪ್ರಕಾರ ತೆಗೆದು ಬಿಟ್ರೆ ಕುವಾತ್ಗಳಿಗೆ ದುರ್ಗವ, ನಿಲುಗಲಾರದವ, ಅವನು ನಿಲುಗಲಾರದವ. ಮತ್ತು ಹೀಗೆ ಆ ಸಮಯ ಇಲ್ಲದ ಕಾರಣ ನಾನು ಮುಗಿಸ್ತೇನೆ. ಕೊನೆಗೆ ಹೇಳುವಾಗ ಮಹಾಕಾರ್ಯಾಢ್ಯ ತಕಾಂತರಿಗೆ ಮಹಾಕಾರ್ಯಾಢ್ಯ, ನಿಸ್ಸೀಮ ಕಾರ್ಯವನ್ನ ಪೂರ್ಣಗೊಳಿಸುವುದರಲ್ಲಿ ನಿಸ್ಸೀಮನಾದವನು ನನ್ನ ಸ್ವಾಮಿ ಅಂತಾಳೆ ಸೀತಾದೇವಿ. ಮತ್ತೆ ಕೊನೆಗೆ ಹೇಳ್ತಾಳೆ ಬಹು ವಿಮತ ಲಾಭ, ಅನೇಕ ದುಷ್ಟರ ಸಂಹಾರವನ್ನ ಮಾಡಿ ಶತ್ರು ಪಕ್ಷವನ್ನು ಗಳಿಸಿಕೊಂಡವ ಅಂದ್ರೆ ಸಾಧ್ಯನೇ ಇಲ್ಲ. ವಿಮಲಾಭ ತಕಾರ ತೆಗೆದುಬಿಟ್ರೆ ವಿಮಲಾಭ ನಿರ್ಮಲವಾದ ಕಾಂತಿಯನ್ನು ಹೊಂದಿದವ ನನ್ನ ಸ್ವಾಮಿ ಅಂತವನು. ಕಥಂ ಶ್ಲಾಘ್ಯೋ ರಾಮ, ಹೇಗೆ ಶ್ಲಾಘನೆಗೆ ಒಳಗಾಗುವುದಿಲ್ಲ ಹೇಳಿ, ಶ್ಲಾಘನೆಗೆ ಒಳಗಾಗ್ತಾನೆ ಅಂತ ಆ ಸೀತಾದೇವಿ ಮಂಡಿಸ್ತಾಳೆ. ಅದೇ ತರಹ ನಮ್ಮ ಕೂಡ ತಕಾರ ಇದ್ದರೆ ಏನಾಗ್ತದೆ, ತಕಾರ ಇಲ್ಲ ಅಂದ್ರೆ ಏನಾಗ್ತದೆ ಅನ್ನುವುದನ್ನು ಬಹಳ ಸುಂದರವಾಗಿ ತಮ್ಮ ಶ್ಲೋಕದಲ್ಲಿ ಸತ್ಯಪ್ರಮೋದ ಶತಕ ಕೃತಿಯಲ್ಲಿ ಅವರು ಮಂಡಿಸಿದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಪೂರ್ಣವಿರಾಮ. ರಘುತ್ತಮಾಚಾರ್ಯ ಬಹಳ ಚಿಕ್ಕ ವಯಸ್ಸಿನಿಂದಲೂ ಇದೀಗ ತಿಳಿಸಿದಂತೆ ಶ್ಲೋಕಗಳನ್ನು ರಚನೆ ಮಾಡುವ ಒಂದು ಹವ್ಯಾಸವನ್ನು ಇಟ್ಟುಕೊಂಡು ಆ ಕಲೆಯನ್ನು ಗುರುಗಳ ಅನುಗ್ರಹದಿಂದ ಬೆಳೆಸಿಕೊಂಡು ಬಹಳ ಉತ್ತಮವಾದ ರೀತಿಯಲ್ಲಿ ಈ ಸತ್ಯಪ್ರಮೋದ ಶತಕ ಎಂಬ ಗ್ರಂಥವನ್ನು ಗುರುಗಳ ಬಗ್ಗೆ ರಚನೆ ಮಾಡಿದ್ದಾನೆ. ಅದು ಬೇರೆ ಬೇರೆ ವೃತ್ತಗಳಲ್ಲಿ ವಿರಚಿತವಾದಂತಹ ಶತಕ. ಕೇವಲ 100 ಶ್ಲೋಕ ಮಾಡಬೇಕು ಅಂತ ಹೇಗೋ ಮಾಡಿದ್ದಲ್ಲ, ಬರೇ ವೃತ್ತಗಳು ಮಾತ್ರ ಬೇರೆ ಬೇರೆ ಅಂತ ಅಲ್ಲ, ಅನೇಕ ತರಹದ ಅದರಲ್ಲಿ ಬೇರೆ ಬೇರೆ ಬಂಧಗಳು, ಬೇರೆ ಬೇರೆ ಅಲಂಕಾರಗಳನ್ನೆಲ್ಲ ಒಳಗೊಂಡು ಸಾಹಿತ್ಯದ ಅಲಂಕಾರ ಶಾಸ್ತ್ರದ ಪೂರ್ಣವಾದ ಒಂದು ಉಪಯೋಗವನ್ನು ಮಾಡಿಕೊಂಡು ಈ ಒಂದು ಗುರುಗಳ ಸೇವೆಯನ್ನು ಮಾಡಿದ್ದಾನೆ. ಬಹಳ ಉತ್ತಮವಾದಂಥದ್ದು. ಅದಕ್ಕೆ ಕನ್ನಡದಲ್ಲಿ ಅನುವಾದವನ್ನು ಮಾಡಿದ್ದಾನೆ. ಗುರುಗಳಲ್ಲಿ ವಿಶೇಷವಾದ ಭಕ್ತಿಯಿಂದ ಈ ಒಂದು ಕೃತಿಯನ್ನು ರಚನೆ ಮಾಡಿದ್ದಾನೆ. ನಾವು ಅದರಲ್ಲಿ ಒಂದು ಮಾತನ್ನು ಬರೆದಿದ್ದೇವೆ. ನಮ್ಮ ಗುರುಗಳ ವೃತ್ತ ಅಂದರೆ ಚಾರಿತ್ರ್ಯ. ವೃತ್ತ ಅಂದರೆ ಅನೇಕ ವಿಧವಾದಂತಹ ಚರಿತ್ರೆಗಳು, ಉತ್ತಮವಾದ ಚಾರಿತ್ರ್ಯ, ಉತ್ತಮವಾದ ಚರಿತ್ರೆಗಳು, ವಿವಿಧ ಚರಿತ್ರೆಗಳು, ಪವಾಡಗಳು ಅವರ ಜೀವನದಲ್ಲಿ ನಡೆದಿವೆ. ಆ ವಿವಿಧ ವೃತ್ತ ಸುಭೂಷಿತರಾದ ಗುರುಗಳ ಬಗ್ಗೆ ವಿವಿಧ ವೃತ್ತಗಳಿಂದ ರಚನೆ ಮಾಡುವುದೇ ಬಹಳ ಸೂಕ್ತ ಅನ್ನುವ ರೀತಿಯಲ್ಲಿ ಈ ಒಂದು ಕಾರ್ಯವನ್ನು ಅವರು ಮಾಡಿದ್ದನ್ನು ಬಹಳ ಸಂತೋಷದಿಂದ ಗುರುಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿಯ ಒಂದು ಪಾಠ ಪ್ರವಚನಗಳು, ಗ್ರಂಥಗಳ ಲೇಖನ, ಸಾಹಿತ್ಯದ ನಿರ್ಮಾಣ ಅವರಿಂದ ನಡೆಯಲಿ. ವಿಶೇಷವಾಗಿ ಶಾಸ್ತ್ರಗಳ ಪಾಠ ಪ್ರವಚನವನ್ನು ಅವರು ಮಾಡ್ತಾ ಇದ್ದಾನೆ. ತೋತಾದ್ರಿಯಲ್ಲಿದ್ದು ಸಾಕಷ್ಟು ಪಾಠ ಪ್ರವಚನಗಳನ್ನು ಮಾಡಿದ್ದಾನೆ. ಈಗಲೂ ಇನ್ನೂ ಮುಂದುವರಿಸಿದ್ದಾನೆ. ಇದೇ ರೀತಿ ನಿರ್ವಿಘ್ನವಾಗಿ ಅವನಿಂದ ಶಾಸ್ತ್ರದ ಸೇವೆ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು. ಒಂದು
ಮಹತ್ವದ ಅದ್ಭುತವಾದಂತಹ ಗ್ರಂಥ ಶ್ರೀಮದ್ ಅನುವ್ಯಾಖ್ಯಾನ ನ್ಯಾಯಮಾಲ ಬ್ರಹ್ಮಸೂತ್ರ ಸಂಬಂಧ ಪ್ರದೀಪ ಎನ್ನುವಂತಹ ಒಂದು ಗ್ರಂಥ. ಅದು ಬಹಳ ಅಪರೂಪದ ಗ್ರಂಥ. ಈ ಹಿಂದೆ ಬಹಳ ಹಿಂದೆ ಅದು ಮುದ್ರಿತವಾಗಿತ್ತು, ಪ್ರಕಾಶಿತವಾಗಿತ್ತು ಮುಂಬಯಿಯ ಸತ್ಯಜ್ಞಾನ ವಿದ್ಯಾಪೀಠದಿಂದ. ಈಗ ವಿದ್ವಾಂಸರಿಗೆ ಆ ಪುಸ್ತಕದ ಅವಶ್ಯಕತೆ ಅಧ್ಯಯನಕ್ಕಾಗಿ ತುಂಬ ಇತ್ತು. ಆ ಹಿನ್ನೆಲೆಯಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರ ಆದೇಶದಂತೆ ಶ್ರೀಪಾದಂಗಳವರಲ್ಲಿಯೇ ಅಧ್ಯಯನ ಮಾಡಿದಂತಹ ಪಂಡಿತ ಶ್ರೀರಾಮಾಚಾರ್ಯ ಕಟ್ಟಿ ಇವರು ಅದನ್ನ ಸಂಪಾದನೆ ಮಾಡಿ ಪ್ರಕಾಶನ ಮಾಡ್ತಾ ಇದ್ದಾರೆ. ವಿಶ್ವಮತ ಮಹಾಪರಿಷತ್ತಿನ ವತಿಯಿಂದ ಅದು ಪ್ರಕಾಶಿತವಾಗ್ತಾ ಇದೆ. ಆರಾಧನೆ ಈ ಸಂದರ್ಭದಲ್ಲಿ ಅದನ್ನ ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಮೂರನೇ ವರ್ಷದಲ್ಲಿ ಗ್ರಂಥ ಬಿಡುಗಡೆ ಆಗಬೇಕಾಗಿತ್ತು. ಗುರುಗಳು ಆಜ್ಞೆ ಮಾಡಿದ್ರು, ಒಬ್ಬೊಬ್ಬರಿಗೆ ಒಂದು ಪರೀಕ್ಷೆ ಕೊಡೋದು, ಪುಸ್ತಕಗಳನ್ನು ಬರೆಯುವುದು ಎಂಬ. 2016 ಈ ಪುಸ್ತಕ ಆಗಬೇಕಾಗಿತ್ತು. ಆದರೆ ಕೊಯಮತ್ತೂರಿನಲ್ಲಿ ಇದ್ದೀವಿ, ಆಮೇಲೆ ತೋಟಾದ್ರಿಯಲ್ಲಿ ಇದ್ದೀವಿ, ಅವಾಗೆಲ್ಲ ಆಗಲಿಲ್ಲ. ಗುರುಗಳ ಸಂವಿಧಾನಕ್ಕೆ ಯಾವಾಗ ಬಂದಿವೋ ಆವಾಗ ಈ ಪುಸ್ತಕ ಬಿಡುಗಡೆಗೆ ಬಂದಿದೆ. ಇದರಿಂದ ಹೇಳೋದೇನೆಂದರೆ, ಎಷ್ಟು ವರ್ಷ ಆದರೂ ಕೂಡ ಗುರುಗಳ ಅನುಗ್ರಹ ನಮಗೆ ನಮ್ಮ ಮೇಲೆ ಇದ್ದೇ ಇರಕ್ಕೆ, ನಮ್ಮ ಹತ್ತಿರಕ್ಕೆ ಕರೆದುಕೊಂಡು ಅನುಗ್ರಹವನ್ನು ಮಾಡುತ್ತಾರೆ ಎನ್ನುವುದಕ್ಕೆ ಈ ಕೃತಿಗೆ ಒಂದು ಸಾಕ್ಷಿ. 8 ವರ್ಷ ಆಯಿತು, ಅವರು ಗುರುಗಳ ನನ್ನ ಹತ್ತಿರ ಬಂದು ನೀವು ಮಾಡು ಅಂತ ಹೇಳಿ ಅನುಗ್ರಹವನ್ನು ಮಾಡಿದ್ದರಿಂದ ಈ ಕೃತಿ ಬಂದಿದೆ. ನಮ್ಮ ತಾತಂದಿರು ಕುಂಭಕೋಣದಲ್ಲಿ ಇದ್ದಾಗ ಅಡಿಗೆಯನ್ನು ಮಾಡಬೇಕಾದ್ರೆ ನಮ್ಮ ತಾತನೇ ಸತ್ಯಪ್ರಮೋದರು ಹೇಳಿ ಹಪ್ಪಳ ಮತ್ತು ಹಲ್ವಾಗಳನ್ನು ಮಾಡಿಸಿ ಹಾಕ್ತಿದ್ರು. ಅವರನ್ನು ಕರೆದು ಅಷ್ಟು ಅವರ ಮೇಲೆ ಅನುಗ್ರಹವನ್ನು ಮಾಡಿದ್ದಾರೆ. ನಮ್ಮ ತಂದೆ ಚಾಲಕರಾಗಿ ಅವರಿಗೆ ಮಾಡಿದ್ದಾರೆ. ಗುರುಗಳು ಪೂರ್ವಾಶ್ರಮದಲ್ಲಿದ್ದ ಕೂಡ ಸೇವೆಯನ್ನು ಮಾಡಿದರು. ಚಾಲಕ ಮತ್ತು ಪಾಚಕ ಅವರಿಬ್ಬರ ಮಕ್ಕಳನ್ನು ಕೂಡ ಪಾಲಕರಾಗಿ ಉದ್ಧಾರ ಮಾಡಿದಂತಹ ಗುರುಗಳು ಸತ್ಯಪ್ರಮೋದರು. ಅವರ ಸ್ಮರಣೆ ನಾವು ವಿದ್ಯಾರ್ಥಿಗಳಲ್ಲಿ ಇದ್ದಾಗ ನಾವು ಅವರನ್ನು ನೋಡಿಲ್ಲ. ಆದರೆ ನಾವು ಯಾವ ತಪ್ಪನ್ನು ಮಾಡಿದರೂ ಕೂಡ ಸ್ಮರಣೆ ಮಾಡಿದ್ರೆ ಪರಿಹಾರ ಆಗುತ್ತಿತ್ತು. ಪರೀಕ್ಷೆಗೆ ಹೋಗಬೇಕಾದಾಗ ಓದಿಲ್ಲ, ಓದದೇ ಇದ್ದಾಗ ಸ್ಮರಣೆ ಮಾಡಬೇಕು, ಅದಕ್ಕಿಂತ ಓದಬಾರದು ಅಂತ ಅರ್ಥ ಇಲ್ಲ. ಮುಂದೆ ತಿದ್ದುಕೊಳ್ತಾನೆ ಅಂತ ಹೇಳಿ ಅವರು ಆ ಅನುಗ್ರಹವನ್ನು ಮಾಡಿ ಮುಂದೆ ನಾವು ಸಾಧಿಸಿಕೊಂಡೇವೆ. ಅದರಿಂದ ಗುರುಗಳ ಅನುಗ್ರಹ ಯಾವಾಗಲೂ ನಮ್ಮ ಮೇಲೆ ಸ್ತೋತ್ರದ ಪಾರಾಯಣ ಹಾಗೂ ಅದರ ಅಂಗಭೂತವಾಗಿ ಮನೆಗಳಲ್ಲಿ ಆ ಗುರುಗಳ ಪಾದುಕಾ ಪೂಜೆ, ಆ ಒಂದು ಕಾರ್ಯಕ್ರಮದ ಒಂದು ಕೆಲವು ಮಹತ್ವದ ದೃಶ್ಯಗಳನ್ನು ಒಂದು 5-10 ನಿಮಿಷಗಳ ಕಾಲ ಇದರಲ್ಲಿ ನೋಡಿ ನಾವು ಆನಂದಿಸಬಹುದು. ಹಾಗೂ ಗುರುಗಳ ಆದೇಶದಂತೆ ಸಂಪೂರ್ಣವಾಗಿ ರಘುತ್ತಮ ಶ್ರೀಪಾದಂಗಳವರು ರಚನೆ ಮಾಡಿರುವ ಎಲ್ಲ ಗ್ರಂಥಗಳ ಒಂದು ಅನುವಾದ ಕಾರ್ಯಕ್ರಮವು ಈ ಒಂದು ವರ್ಷದಲ್ಲಿ ನಡೆದಿದೆ. ಆ ಎಲ್ಲದರ ಒಂದು ನೆನಪು ಬರುವಂತೆ ಒಂದು 5 ನಿಮಿಷದ ಒಂದು ಚಿತ್ರಣ ಅದನ್ನು ನೋಡೋಣ. ಬ್ರಹ್ಮಸೂತ್ರ ಸಂಬಂಧ ಪ್ರದೀಪ ಬಹಳ ಅಪರೂಪದ ಕೃತಿ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಜ್ಞಾನದ
ಒಂದು ಕೈಗನ್ನಡಿ ಇದ್ದಂತೆ ಶ್ರೀಮದಾಚಾರ್ಯರು ನ್ಯಾಯ ವಿವರಣದಲ್ಲಿ ಹೇಳಿದ ನ್ಯಾಯಗಳನ್ನು ಸೂತ್ರದಲ್ಲಿ ಆರೂಢವಾಗಿ ತೋರಿಸುವಂತಹ ಒಂದು ಅದ್ಭುತವಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಈ ಕೃತಿ. ಇದನ್ನು ಹಿಂದೆ ವರಖೇಡಿ ನರಸಿಂಹಾಚಾರ್ಯರು ಹಾಗೂ ಗಲಗಲಿ ರಾಮಾಚಾರ್ಯರು ಇದನ್ನು ಸಂಪಾದನೆ ಮಾಡಿದ್ದು ಸತ್ಯಜ್ಞಾನ ವಿದ್ಯಾಪೀಠದಿಂದ ಪ್ರಕಾಶಿತವಾಗಿತ್ತು. ಪಂಡಿತ ರಾಮಾಚಾರ್ಯ ಕಟ್ಟಿ ಪುನಃ ಇದನ್ನು ಸಂಪಾದನೆ ಮಾಡಿ ಎಲ್ಲರಿಗೂ ಹೊಂದುವಂತೆ ಬಹಳ ವಿಶೇಷವಾಗಿ ಸೇವೆಯನ್ನು ಮಾಡಿ ಈಗಾಗಲೇ ಅನೇಕ ಕನ್ನಡತ್ರಯಾದಿ ಗ್ರಂಥಗಳಿಗೆ ಕನ್ನಡದ ಅನುವಾದಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಜಿಜ್ಞಾಸುಗಳಿಗೆ ಬಹಳ ಅನುಕೂಲ ಮಾಡಿದ್ದಾನೆ. ಈ ಒಂದು ಸೇವೆಯನ್ನು ಮಾಡಿ ರಘುತ್ತಮರ ವಿಶೇಷ ಅನುಗ್ರಹವನ್ನು ಪಡೆದುಕೊಂಡಿದ್ದಾನೆ. ಇನ್ನೂ ಹೆಚ್ಚಿನ ಶಾಸ್ತ್ರದ ಸೇವೆ ಅವನಿಂದ ನಡೆಯಲಿ ಎಂದು ದೇವರಲ್ಲಿ ಪ್ರಾರ್ಥನೆ. ಶ್ರೀಮದ್ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಗಂಭೀರಾಶಯ ಕುಂಭ ಸಂವೃತವದ ಸಂದರ್ಭ ಗರ್ಭೋಲ್ಲಸತ್ ಭಾವ ವಿಬೋಧನಾಯ ಜಗತಾಂ ಯಸ್ಯಾವತಾರೋ ಜನಿ. ಬಜಿವ್ಯರಾದ ಶಿಷ್ಯರ ಪರಂಪರೆ ಟಿಪ್ಪಣಿಕಾರರು ಎಂಬ ಬಿರುದನ್ನು ಪಡೆದ ಮಧ್ವ ಸಿದ್ಧಾಂತದ ಇವರು ತಿರುಕ್ಕೋವಿಲೂರಿನಲ್ಲಿ ವೃಂದಾವನದ ಒಳಗೆ ನೆಲೆಸಿ ಇಂದಿಗೂ ಭಕ್ತರ ಆಪತ್ತುಗಳನ್ನು ಕಳೆದು ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಪವಾಡ ಪುರುಷರಾಗಿದ್ದಾರೆ. ಇದು ಜಾಗ ಸರಿ ಇದ್ದಿಲ್ಲ ಏನೋ ಗೊತ್ತಿಲ್ಲ, ಆದರೆ ಒಂದು ಸ್ವಲ್ಪ ದಿನ ಆದಮೇಲೆ ತಲೆನೋವು ಸ್ಟಾರ್ಟ್ ಆಗಿತ್ತು. ಸುಮಾರು 6-8 ತಿಂಗಳು ತನಕ ಬಂದು ಕೂಡ ಅವ್ರಿಗೆ ಏನು ಕಮ್ಮಿ ಆಗಿಲ್ಲ. ಮಂತ್ರ ಆಯಿತು, ತಂತ್ರ ಆಯಿತು, ಎಲ್ಲ ರೀತಿಯ ಡಾಕ್ಟ್ರು ಎಲ್ಲ ಮುಗಿದು ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಏನು ಮಾಡಿಸಿದ್ರು ಯಾರಿಗೂ ಒಂದು ರೀತಿಯಿಂದ ಇದು ಕೂಡ ಬರಲಿಲ್ಲ. ಕೊನೆಗೆ ಒಂದು ಸಲ ರಘುತ್ತಮ ದರ್ಶನ ಮಾಡಿಸ್ಕೊಂಡ್ಬರೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಹೋಗೋ ಪ್ರಸಂಗ ಕೂಡ ಬಂತು. ತಜ್ಞಾತರ ಹತ್ರ ಹೋಗಿದ್ವಿ. ಆಮೇಲೆ ರಘುತ್ತಮ ಒಳಗೆ ಬರಲಿಕ್ಕೆ ತಯಾರಿದ್ದಿಲ್ಲ. ಆ ರೀತಿ ಆದರೂ ಕೂಡ ಒಂದು ಸಲ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಅವತ್ತು ರಾತ್ರಿ ಒಂದು ಬೆಳಗಿವಿ. ರಾತ್ರಿ ಮಧ್ಯರಾತ್ರಿ ಅವನು ಒಂದು ಸಲ ತೀರಿ ಆದ ಮೇಲೆ ಇದುವರೆಗೆ 4-5 ವರ್ಷ ಆಗ್ತಾ ಬಂತು. ಒಂದು ಸಲಿನೂ ತಲೆನೋವು ಅಂತ ಬಂದಿಲ್ಲ. ಇದು ಅದ್ಭುತ ರಘುತ್ತಮ ಅದ್ಭುತ ಮಹಿಮೆ ಅಂತ ನೋಡಿದೆ ಗುರುಗಳ ನೋಡಿದೆ, ನೋಡಿದೆನು ಗುರುಗಳ ಪದಾಬ್ಜವ ಪಾಡಿದೆನು ಸನ್ಮಹಿಮೆಗಳನ್ನು ಬೆಳೆದೆನು ಮನದಣಿಗೆ ಪದಗಳ ಇಡು ಇಲ್ಲದೆ ಕೊಡುವ ಪ್ರಭುಗಳ ನೋಡಿದೆ, ಗುರುಗಳ ನೋಡಿದೆ. ಇಂತಹ ಮಹಾಮಹನೀಯರಾದ ಶ್ರೀ ರಘುತ್ತಮರ ಗ್ರಂಥಾಧ್ಯಯನ ತತ್ವಜ್ಞಾನಕ್ಕೆ ದೊಡ್ಡ ಸಾಧನ. ಅಂತೆಯೇ ಅವರ ನಾಮಸ್ಮರಣ, ಅವರ ಸ್ತೋತ್ರ ಪಾರಾಯಣಗಳು ಅವರ ಗ್ರಂಥಗಳನ್ನು ಅರ್ಥ ಮಾಡಿಕೊಡಲು ಸಹಕಾರಿಯಾಗಿವೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸಾಧಕನು ಅವರ ಸ್ತೋತ್ರವನ್ನು ಪಠಿಸಿ ಅದನ್ನು ಮೈಗೂಡಿಸಿಕೊಂಡು ಉದ್ಧಾರವನ್ನು ಹೊಂದಲೆಂದು ಪರಮಾನುಗ್ರಹಪೂರ್ವಕ ಕರುಣಾ ವರುಣಾಲಯರಾದ ಪರಮ ಪೂಜ್ಯ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಶ್ರೀ ರಘುತ್ತಮ ತೀರ್ಥ ಗುರುಸ್ತೋತ್ರದ ಕೋಟಿ ಪಾರಾಯಣವನ್ನು ಸಕಲರಿಂದ ಮಾಡಿಸಲು ಕಳೆದ ವರ್ಷ ಶ್ರೀ ರಘುತ್ತಮ ತೀರ್ಥರ ಆರಾಧನೆಯ ಪವಿತ್ರ ಕಾಲದಲ್ಲಿ ಸಂಕಲ್ಪಿಸಿದರು. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ಪವಿತ್ರ ಸಂದರ್ಭದಲ್ಲಿ ಗುರುಗಳ ಅನುಗ್ರಹವನ್ನು ಪಡೆಯುವುದಕ್ಕೆ ಸಮಸ್ತ ಭಕ್ತವೃಂದ ಎಲ್ಲ ಸೇರಿ ಆ ಗುರುಗಳ ಸ್ತೋತ್ರವನ್ನು 1 ಕೋಟಿ ಸಂಖ್ಯೆಯಲ್ಲಿ ಪಾರಾಯಣವನ್ನು ಮಾಡಿ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಒಂದು ಶುಭ ಸಂಕಲ್ಪ. 1 ವರ್ಷದ ಸುದೀರ್ಘವಾದ ಈ ಅವಧಿಯಲ್ಲಿ ಎಲ್ಲ ಭಗವದ್ಭಕ್ತರು ಕೂಡ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ
ಈ ಸ್ತೋತ್ರದ ಪಾರಾಯಣವನ್ನು ಅವಶ್ಯವಾಗಿ ಮಾಡಬೇಕು. ಈ ಮಹಾಪಾರಾಯಣ ಯಜ್ಞ ಮುಂದುವರಿಯಲು ಎಲ್ಲರಿಗೂ ಆ ಸ್ತೋತ್ರದ ಪಾಠ ಅತ್ಯಗತ್ಯ. ಆ ಸ್ತೋತ್ರದ ಪಾಠವನ್ನು ಮುಂದುವರೆಸಲು ಶ್ರೀಪಾದಂಗಳವರು ತಮ್ಮ ವಿದ್ವತ್ ಶಿಷ್ಯರಿಗೆ ಆಜ್ಞಾಪಿಸಿದರು. ವಿದ್ವಾಂಸರು ಪ್ರತಿ ಊರಿನಲ್ಲೂ ಪ್ರತಿ ಬಡಾವಣೆಗಳಲ್ಲಿಯೂ ಹಸಿಗೂಸಿನಿಂದ ಆರಂಭಿಸಿ ವಯೋವೃದ್ಧರವರೆಗೂ ಸ್ತೋತ್ರ ಬರುವಂತೆ ಪಾಠ ಮಾಡಿದ್ದಾರೆ. ಈ இடத்துல நம்ம இந்த இடத்துல உட்காந்துருக்கா இவ்வளோ ஜென்மாத்தில் புண்ணியம் பண்ணியிருந்தாலும் இந்த இடத்துல உட்காந்து பாராயணம் பண்ணுறது அந்த இடத்துல நாங்கள் என்ன கொடுத்து வச்சிருக்கோம். நான் அவருக்கு மாநில மகாசாமிக்கு நாங்கள் ரொம்ப कृतज्ञ सगळे जाणांनी हे कार्यक्रमान भावान घेवन खूब आनंद जाले आनी श्री रघुत्तम स्तोत्र पारायण करपाक उत्सुक आसा. इतलो व्हडलो कार्यक्रम श्री सत्यात्मतीर्थ स्वामीजी ह्यांचे मंत्राक्षतीचे बलाक लागून पूर्ण जाला. ಮಕ್ಕಳು ಆಟವಾಡುತ್ತಾ ಸ್ತೋತ್ರಗಳನ್ನು ಮುಖೋದ್ಗತ ಮಾಡಿದ್ದಾರೆ. ಅರ್ಥಾನುಸಂಧಾನದ ಜೊತೆಗೆ ಸ್ತೋತ್ರ ಪಠಿಸಿದರೆ ಅಧಿಕ ಫಲವೆಂದು ಪರಮಪೂಜ್ಯ ಶ್ರೀಪಾದಂಗಳವರು ಪ್ರತಿ ಭಾಷೆಯಲ್ಲಿಯೂ ಶ್ರೀಮದ್ ರಘುತ್ತಮ ಗುರುಸ್ತೋತ್ರದ ಭಾವಾನುವಾದವನ್ನು ಅನೇಕ ವಿದ್ವಾಂಸರಿಂದ ಮಾಡಿಸಿ ಅದನ್ನು ಪ್ರಕಾಶಿಸಿ ದೇಶದ ಮೂಲ ಮೂಲೆಗಳಿಗೆ ತಲುಪುವಂತೆ ಮಾಡಿದ್ದಾರೆ. ಪರಮಪೂಜ್ಯ ಶ್ರೀಪಾದಂಗಳವರು ಟಿಪ್ಪಣಿಗಳ ಮೂಲಕ ಪರಮೋಪಕಾರಗೈದ ಶ್ರೀ ರಘುತ್ತಮರ ಭಾವಬೋಧ ಗ್ರಂಥಗಳ ಸಮಗ್ರ ಅನುವಾದವನ್ನು ವಿದ್ವಾಂಸರಿಂದ ಮಾಡಿಸಲು ಚೈತ್ರ ಮಾಸದಲ್ಲಿ ಸಂಕಲ್ಪಿಸಿದರು. ಅವರ ಆಜ್ಞೆಯಂತೆ ಅವರಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡಿದ ನುರಿತ ವಿದ್ವಾಂಸರು ದೇಶದೆಲ್ಲೆಡೆ ಭಾವಬೋಧ ಗ್ರಂಥಗಳ ಅನುವಾದವನ್ನು ಅಚ್ಚುಕಟ್ಟಾಗಿ ಮಾಡಿದರು. ವಿನಾಹತ್ಪಾದ ರಜೋಭಿಷೇಕಂ ಎಂಬ ಭಾಗವತದ ನುಡಿಯಂತೆ ಭಗವಂತನನ್ನು ಹುಟ್ಟಲು ಮಹಾಮಹಿಮರ ಪದಧೂಳಿಗಳು ಸಾಧಕನ ತಲೆ ಸೇರಲೇಬೇಕು. ಶ್ರೀ ರಘುತ್ತಮ ತೀರ್ಥರನ್ನು ಹೊತ್ತ ಪಾದುಕೆಗಳ ಪವಿತ್ರಾನಿಲ ಪ್ರತಿ ಮನೆಯನ್ನು ಪಾವನ ಮಾಡಲೆಂದು ಅದರಿಂದ ಸಕಲರು ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಜ್ಞಾನಿಗಳಾಗಲೆಂದು ಪರಮಪೂಜ್ಯ ಶ್ರೀಪಾದಂಗಳವರು ಶ್ರೀ ರಘುತ್ತಮರ ಪಾದುಕೆಗಳ ಹಾಗೂ ಉತ್ಸವ ವಿಗ್ರಹದ ಸಂದರ್ಶನ ಭಾಗ್ಯವನ್ನು ಭಕ್ತ ಜನರಿಗೆ ನೀಡಿದರು. ಪಂಡಿತ ಪುರಂದರಾಚಾರ್ಯ ಹಯಗ್ರೀವ ಇವರ ನೇತೃತ್ವದಲ್ಲಿ ದೇಶದಾದ್ಯಂತ ಗುರುಗಳ ಸಂದರ್ಶನ ಜನರಿಗೆ ಸುವ್ಯವಸ್ಥಿತವಾಗಿ ನಡೆಯಿತು. ಪ್ರತಿ ಮನೆಗಳಲ್ಲಿಯೂ ರಘುತ್ತಮರ ಪಾದುಕೆಗಳ ಪೂಜೆ, ಉತ್ಸವ ವಿಗ್ರಹದ ಅಲಂಕಾರ ಪೂಜೆಗಳು, ರಘುತ್ತಮ ಸ್ತೋತ್ರ ಪಾರಾಯಣ, ರಘುತ್ತಮರ ಗ್ರಂಥಗಳ ಹಾಗೂ ಅವರ ಮಹಿಮೆಗಳ ಉಪನ್ಯಾಸಗಳು ನೆರವೇರಿವೆ.
ಜೊತೆಗೆ ಅನುಸಂಧಾನಕ್ಕೆ ಉಪಯೋಗವಾಗಲೆಂದು ಗುರುಗಳ ಚಿತ್ರ ಹಾಗೂ ಆಯಾ ಪ್ರಾಂತೀಯ ಭಾಷೆಯಲ್ಲಿ ಚರಮ ಶ್ಲೋಕದ ಪ್ರತಿಗಳನ್ನು ಹಂಚಲಾಗಿದೆ. ಇದೀಗ ರಘುತ್ತಮ ತೀರ್ಥ ಸ್ತೋತ್ರದ ಕೋಟಿ ಬಾರಿ ಪಾರಾಯಣ ಯಜ್ಞದ ಸಮರ್ಪಣೆಯ ಅವಭೃತದ ಅಂಗವಾಗಿ ಏಕಕಾಲದಲ್ಲಿ 1,00,000 ಪಾರಾಯಣ ಯಜ್ಞವನ್ನು ಮಾಡಲು ಶ್ರೀಪಾದಂಗಳವರು ಆಜ್ಞಾಪಿಸುತ್ತಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀ ಭಾವಬೋಧಕೃಪಾದ ಚಿಂತಾಮಣಿಮುಪಾಸ್ಮಹೆ. ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಗಳಂತೆ ಇರುವಂತಹ ಮಹಾನುಭಾವ ಶ್ರೀಮದ್ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀ ಭಾವಬೋಧಕೃಪಾದ ಚಿಂತಾಮಣಿ ಉಪಾಸ್ಮಹೆ ಎಂಬುದಾಗಿಯೇ ಅವನನ್ನು ಕೊಂಡಾಡಿದ್ದಾರೆ. ಭಕ್ತಿಯಿಂದ ಬಾಗಿ ನಮಿಸುವವರಿಗೆ ಕಾಮಧೇನುವಿನಂತೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವುದಕ್ಕೆ ಅವರಿದ್ದಲ್ಲಿಗೆ ಬಂದು ಇಷ್ಟಾರ್ಥಗಳನ್ನು ಕೊಡುವುದಕ್ಕೂ ಸಿದ್ಧರಾಗಿದ್ದಾರೆ ಎನ್ನುವುದಕ್ಕೆ ಕಾಮಧೇನು. ಅಂಥ ಪುಣ್ಯದ ಸಮುದ್ರರಾಗಿ ಇರುವಂತಹ ಮಹಾನುಭಾವರಾದುದರಿಂದ ಅವರ ಸ್ಮರಣೆಯನ್ನು ಮಾಡಿದರೆ ಭಗವಂತನಿಗೆ ಬಹಳ ಪ್ರೀತಿ. ತನ್ನ ಭಕ್ತರ ಸ್ಮರಣೆಯನ್ನು ಮಾಡಿ ಭಕ್ತರ ಸೇವೆಯನ್ನು ಮಾಡಿದ್ದಕ್ಕೆ ಪ್ರಸನ್ನನಾಗಿ ಭಗವಂತ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುತ್ತಾನೆ. ಈ ಒಂದು ಹಿನ್ನೆಲೆಯಲ್ಲಿ ಕಳೆದ ವರ್ಷ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ದಿನದಿಂದ ಬರುವ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನೆಯವರೆಗೆ ವಿಶ್ವಾವಸುನಾಮ ಸಂವತ್ಸರದ ಆರಾಧನೆ ಜನವರಿ 1ನೇ ತಾರೀಕು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಉತ್ತರಾರಾಧನೆ. ಅವತ್ತಿನ ದಿವಸ ಈ ಒಂದು ಸಂಪೂರ್ಣ ವರ್ಷದವರೆಗೆ ಸಂಕಲ್ಪ ಮಾಡಿದಂತಹ ಕೋಟಿ ಸ್ತೋತ್ರಗಳ ಪಾರಾಯಣದ ಸಮರ್ಪಣೆಯ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿದೆ. ಇಡೀ ದೇಶದಾದ್ಯಂತ ಎಲ್ಲರೂ ಕೂಡ ಎಲ್ಲ ರಾಜ್ಯಗಳ ಭಗವದ್ಭಕ್ತರು ಕೂಡ ಭಕ್ತಿಯಿಂದ ರಘುತ್ತಮ ಸ್ತೋತ್ರವನ್ನು ಪಾರಾಯಣ ಮಾಡಿದ್ದಾರೆ. ಅಲ್ಲಲ್ಲಿ ಹೋಗಿ ಆ ರಘುತ್ತಮ ಸ್ತೋತ್ರದ ಪಾರಾಯಣಗಳ ಪ್ರಚಾರವನ್ನು ಕೂಡ ಮಾಡಲಾಗಿದೆ. ನಮ್ಮ ಪಂಡಿತ ಪುರಂದರಾಚಾರ್ಯರು ಅಲ್ಲಲ್ಲಿ ಹೋಗಿ ಅಲ್ಲಲ್ಲಿರುವ ವಿದ್ವಾಂಸರುಗಳನ್ನು ಸಂಪರ್ಕಿಸಿ ಭಕ್ತರನ್ನು ಸಂಪರ್ಕಿಸಿ ಇದರ ಬಗ್ಗೆ ವಿಶೇಷವಾದಂತಹ ಪ್ರಚಾರವನ್ನು ನೀಡಿ ಎಲ್ಲ ಭಗವದ್ಭಕ್ತರು ಕೂಡ ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣವನ್ನು ಮಾಡಿದ್ದಾರೆ. ಅಂತಹ ಒಂದು ಶ್ರೇಷ್ಠವಾದ ಪಾರಾಯಣ ಯಜ್ಞದ ಸಮರ್ಪಣೆಯ ಕಾರ್ಯಕ್ರಮವನ್ನು ಅವತ್ತು ಇಟ್ಟುಕೊಳ್ಳಲಾಗಿದೆ. ಯಾರೆಲ್ಲರಿಗೆ ಅನುಕೂಲ ಇದೆ ಅವಶ್ಯವಾಗಿ ರಘುತ್ತಮ ಸ್ವಾಮಿಯವರವರ ಉತ್ತರಾರಾಧನೆ ಪುಷ್ಯ ಶುದ್ಧ ತ್ರಯೋದಶಿ ಜನವರಿ 1ನೇ ತಾರೀಕು ಆ ಪಾರಾಯಣದ ಸಮರ್ಪಣೆಯ ಕಾರ್ಯಕ್ರಮ. ಅವತ್ತೇ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ವಿಶೇಷವಾದ ಪಂಚಾಮೃತ ಇರುತ್ತದೆ. ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಪೂಜೆ ತೀರ್ಥ ಪ್ರಸಾದ ಎಲ್ಲ ಕಾರ್ಯಕ್ರಮಗಳು ಇರುತ್ತವೆ. ಬೇಗ ಬಂದು ದೇವರ ದರ್ಶನ ಪಂಚಾಮೃತಗಳನ್ನು ನೋಡಿಕೊಂಡು ಈ ಒಂದು ಪಾರಾಯಣದ ಸಮರ್ಪಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಭಕ್ತರು ಇದರಲ್ಲಿ ಪೂರ್ಣ ಶ್ರದ್ಧೆಯಿಂದ ಭಾಗವಹಿಸಿ ಆ ಗುರುಗಳ ಸ್ತೋತ್ರದ ಪಾರಾಯಣವನ್ನ ತಾವೆಲ್ಲ ಮಾಡಿದ್ದೀರಿ. ಆದರೆ ಇದಕ್ಕೊಂದು ನೇತೃತ್ವವನ್ನು ವಹಿಸಿ ಇದೊಂದು ದೊಡ್ಡ ಗುರುಗಳ ಸೇವೆ ಅಂತನ್ನುವ ಭಾವನೆಯಿಂದ ಹಗಲಿರುಳು ಇದಕ್ಕಾಗಿ ಪರಿಶ್ರಮಿಸಿದಂತಹ ನಮ್ಮ ಪಂಡಿತ ಪುರಂದರಾಚಾರ್ಯ ಜಯಗ್ರೀವಾದರು ಅವರು ತಮಿಳುನಾಡಿಗೆ ತುಂಬ ಚಿರಪರಿಚಿತರು. ಧರ್ಮಜ್ಞಾನ ವಾಹಿನಿಯ ಮೂಲಕ ತಮಿಳುನಾಡಿನ ಹಳ್ಳಿಗಳಿಗೆ ಸಂಚಾರ ಮಾಡಿ ಪರಮ ಪೂಜ್ಯ ಶ್ರೀಪಾದಂಗಳವರ ಆದೇಶದಂತೆ ಧರ್ಮ ಬೋಧನೆಯನ್ನ ಧರ್ಮ ಜಾಗೃತಿಯನ್ನ ಮಾಡಿದಂತಹ ಒಂದು ವಿಶಿಷ್ಟವಾದ ಕೀರ್ತಿಗೆ ಅವರು ಭಾಜನರಾಗಿದ್ದಾರೆ. ಪಂಡಿತ ಪುರಂದರಾಚಾರ್ಯರು ಹಾಗೂ ಅವರ ಜೊತೆಗೆ ಅನೇಕ ವಿದ್ವಾಂಸರು ಅವರ ಈ ಕಾರ್ಯದಲ್ಲಿ ಅವರಿಗೆ ಸಹಕಾರವನ್ನು ನೀಡಿ ಗುರುಗಳ ಈ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಪಂಡಿತ ಪುರಂದರಾಚಾರ್ಯರು 1-2 ನಿಮಿಷಗಳ ಕಾಲ ಇದರ ಬಗ್ಗೆ ಮಾತನಾಡಿ ಈ ಒಂದು ಸೇವಾರೂಪವಾದ ಕಾರ್ಯವನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀ ಭಾವಬೋಧಕೃಪಾದ ಚಿಂತಾಮಣಿ ಉಪಾಸನೆ. ಪರಮ ಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ವಿದ್ವಾಂಸರನ್ನ ವಂದಿಸಿ
ಸಭೆಯನ್ನು ಗೌರವಿಸಿ ಪುರಂದರಾಚಾರ್ಯರು ಅಲ್ಲಿ ಹೋದರು, ಇಲ್ಲಿ ಹೋದರು, ಕಾರ್ಯಕ್ರಮ ಮಾಡಿದರು, ಎಲ್ಲ ಕೋಟಿ ಪಾರಾಯಣ ಮಹಾಯಜ್ಞ ನೇತೃತ್ವ ವಹಿಸಿದರು, ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಯಿತು ಅಂತ ಎಲ್ಲ ಹೇಳಿದರು. ಆದರೆ ಇದರಲ್ಲಿ ಏನು ಅರ್ಥ ಇಲ್ಲ ಅಂತ ನನಗೆ ಅನಿಸುತ್ತೆ. ಕಾರಣ ಇಷ್ಟೇ, ಕೋಟಿ ಪಾರಾಯಣ ಯಜ್ಞ ಅದರ ಸಂಕಲ್ಪವನ್ನು ಮಾಡಿ ಅಂತ ಆಜ್ಞೆ ಮಾಡಿದ್ದು ಪರಮ ಪೂಜ್ಯ ಶ್ರೀಪಾದರಾಜರು. ಭಕ್ತರಿಗೆ ನೀವೆಲ್ಲರೂ ಸೇರಿ ನೀವು ಈ ಪಾರಾಯಣದಲ್ಲಿ ಭಾಗಿಗಳಾಗಬೇಕು ಅಂತ ಹೇಳಿದವರು ಪರಮ ಪೂಜ್ಯ ಶ್ರೀಪಾದರಾಜರು. ಅಷ್ಟೇ ಅಲ್ಲ, ತಾವು ಅದರಲ್ಲಿ ವಿಶೇಷವಾಗಿ ಸಂತೋಷದಿಂದ ತಾವು ಒಂದು ಭಾಗವಾಗಿ ವಿಶೇಷ ಭಾಗವಾಗಿ ಭಾಗವಹಿಸಿದವರು ಪರಮ ಪೂಜ್ಯ ಶ್ರೀಪಾದರು. ಯಾಕೆ ನಾವು ಮಾತು ಹೇಳ್ತೇನೆ ಅಂತಂದ್ರೆ, ಹೋದ ವರ್ಷ ಇದೇ ಸಂದರ್ಭದಲ್ಲಿ ಆ ಕೋಟಿ ಪಾರಾಯಣ ಮಹಾಯಜ್ಞದ ಸಂಕಲ್ಪವನ್ನ ಮಾಡಿದಾಗ ಅದನ್ನ ಮೊಟ್ಟ ಮೊದಲ ಬಾರಿಗೆ ಎಲ್ಲರಿಗೂ ಹೇಳಿಸಿಕೊಟ್ಟವರೇ ಪೂಜ್ಯ ಶ್ರೀಪಾದರು. ಸ್ವಾಮಿಗಳು ಅವತ್ತು ಎಲ್ಲರಿಗೂ ಶ್ಲೋಕವನ್ನು ಹೇಳಿಸಿ ಅದರ ಅರ್ಥವನ್ನು ಕೂಡ ಅನುಸಂಧಾನಕ್ಕೆ ಬರಬೇಕು ಅಂತ ಹೇಳಿ ಅಷ್ಟು ಮುತುವರ್ಜಿಯಿಂದ ಕಾಳಜಿಯಿಂದ ಹೇಳಿಸಿದ್ದಕ್ಕಾಗಿ ಇಷ್ಟೊಂದು ಯಶಸ್ಸು ಪಡೆದಿದೆ ಅಂತ ಹೇಳುವುದರಲ್ಲಿ ಯಾವ ಸಂಶಯ ಪಡಬೇಕಾದದ್ದು ಇಲ್ಲ. ಕೇವಲ ಅವತ್ತು ಮಾತ್ರ ಹೇಳಿ ಮುಗಿಸಿದರು ಅಂತ ಇಷ್ಟು ಮಾತ್ರ ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಜನ ಎಲ್ಲೆಲ್ಲಿ ನೆರೀತಾ ಇದ್ರು, ಸೇರ್ತಾ ಇದ್ರು. ಅಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿಯೂ ಕೂಡ ಪರಮ ಪೂಜ್ಯ ಶ್ರೀಪಾದಗಳವರು ತಾವು ಅಲ್ಲೇ ನೆರೆದ ಭಕ್ತರಿಗಾಗಿ ಆಜ್ಞೆ ಮಾಡಿ, ಹೀಗೆ ಕಾರ್ಯಕ್ರಮ ಇದೆ, ನೀವೆಲ್ಲ ಇದರ ಭಾಗ ಆಗಬೇಕು ಅಂತ ಆಜ್ಞೆ ಮಾಡಿ, ನನಗೆ ಚೆನ್ನಾಗಿ ನೆನಪಿದೆ. ನಾನು ಹೋದಲ್ಲಿ ಬಂದಲ್ಲಿ ನೋಡಿದ್ದು ಲಾತೂರಿಗೆ ಸ್ವಾಮಿಗಳವರ ದಿಗ್ವಿಜಯವನ್ನ ಮಾಡಿದ ಕಾಲಕ್ಕೆ ಅಲ್ಲಿ ಸೇರಿದ ಸಾವಿರಾರು ಜನರನ್ನ ಕೂರಿಸಿ ಸ್ವಯಂ ತಾವೇ ಆ ಶ್ಲೋಕಗಳನ್ನು ಹೇಳಿಸಿದಂತಹ ಕಾರ್ಯವನ್ನು ಗುರುಗಳು ಮಾಡಿದ್ದಾರೆ. ಗಯಾಕ್ಕೆ ಹೋದಂತಹ ಸಂದರ್ಭದಲ್ಲಿ ಗಯಾವಾಡರನ್ನ ಕೂಡಿಸಿ ಪ್ರತಿಯೊಬ್ಬರಿಗೂ ಕೂಡ ಸ್ತೋತ್ರವನ್ನು ಹೇಳಿಸುವ ಕಾರ್ಯವನ್ನು ಸ್ವಾಮಿಗಳವರು ಮಾಡಿದ್ದಾರೆ. ಅಷ್ಟೆಲ್ಲ ಮಾಡಿ ಮುಂದೆ ಸಮರ್ಪಣಾ ಕಾರ್ಯಕ್ರಮ ಇದೆ, ತಾವೆಲ್ಲ ಬರಬೇಕು ಅಂತ ಆಜ್ಞೆ ಮಾಡಿದವರು ಸ್ವಾಮಿಗಳವರು. ಇಷ್ಟಿರುವಾಗ ಅವರೇ ಎಲ್ಲ ಕಾರ್ಯಕ್ರಮ ನಡೆಸಿರುವಾಗ ವಿದ್ವಾಂಸರ ತಂಡವೇ ಇದನ್ನ ಮಾಡಿರುವಾಗ ನಾನು ಮಾಡಿದೆ ಅಂತಂದ್ರೆ, ಪಾರಾಯಣ ಯಜ್ಞದಲ್ಲಿ ಸೇವೆಯನ್ನು ಮಾಡಿದಂತಹ ಪಂಡಿತ ರಾಘವಾಚಾರ್ಯರು ಕೂಡ ಬರಬೇಕು. ಹಾಗೂ ಪಂಡಿತ ಮುರಳೀಧರಾಚಾರ್ಯರು ಮಧುರೈ ಪಂಡಿತ ಮುರಳೀಧರಾಚಾರ್ಯ ಉಪಾಧ್ಯಾಯ ಅವರು ಬರಬೇಕು. ಹಾಗೂ ರಘುತ್ತಮ ತೀರ್ಥರ ಅರ್ಚಕರು ಹಾಗೂ ಪಂಡಿತ ಅಖಿಲಾಚಾರ್ಯ ಅವರು ಸಂಚಾರದಲ್ಲಿ ವಿಶೇಷವಾಗಿ ಭಾವಬೋಧದ ಅನುವಾದದ ಒಂದು ವ್ಯವಸ್ಥೆಯನ್ನ ಮಾಡಿ ಗುರುಗಳ ಸೇವೆಯನ್ನು ಮಾಡಿದ್ದಾರೆ. ಅವರು ಒಂದು ಆಶೀರ್ವಾದವನ್ನು ಪಡೆಯಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಮಯ ಬಹಳ ಆಗಿದೆ, ಕಾರ್ಯಕ್ರಮವನ್ನ ಸಂಕ್ಷೇಪದಲ್ಲಿ ಮುಗಿಸಬೇಕಾಗಿದೆ. ಎಲ್ಲ ಊರಿನಲ್ಲಿ ಸುಮಾರು 100 ಊರಿನಲ್ಲಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದಾರೆ. ಪರಮ ಪೂಜ್ಯರಾದ ರಘುವಿಜಯ ತೀರ್ಥ ಶ್ರೀಪಾದಂಗಳವರು ಕೂಡ ಈ ಒಂದು ವಿಶೇಷ ಸಂದರ್ಭಕ್ಕಾಗಿ ಕಾಯ್ದು ಈ ಪರಮ ಪೂಜ್ಯ ಶ್ರೀಪಾದಂಗಳವರು ಸಮರ್ಪಣೆ ಮಾಡಿದ ಮೇಲೆ ಅಲ್ಲಿ ತೀರ್ಥ ಪ್ರಸಾದದ ವ್ಯವಸ್ಥೆಯನ್ನು ಅವರು ಕೂಡ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಪರಮ ಪೂಜ್ಯ ಶ್ರೀಪಾದಂಗಳವರು ನಮ್ಮೆಲ್ಲರಿಂದ ರಘುತ್ತಮ ತೀರ್ಥ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿಸ್ತಾರೆ. ಅವರು ಹೇಳಿದ ಮೇಲೆ ನಾವು ಅನ್ಬೇಕು. ಪ್ರದಕ್ಷಿಣೆ ಹಾಕ್ತಾ ಇರುವಂತಹ ಎಲ್ಲ ಭಕ್ತರಲ್ಲಿ ಸೂಚನೆ, ಒಂದು 10 ನಿಮಿಷಗಳ ಕಾಲ ಎಲ್ಲರೂ ಪಾಸ್, ಯಾರು ಪ್ರದಕ್ಷಿಣೆ ಹಾಕಬಾರದು. ಗುರುಗಳು ಉಪದೇಶ ಮಾಡುವ ಸಂದರ್ಭದಲ್ಲಿ ಆ ಉಪದೇಶವನ್ನು ಪಡೆಯಬೇಕು. ದಯಮಾಡಿ ಯಾರು ಬೇರೆ ಯಾವ ಕೆಲಸವನ್ನು ಮಾಡುವುದು ಬೇಡ. ಸ್ವಯಂ ಸೇವಕರು, ವಿದ್ಯಾರ್ಥಿಗಳು ಅಲ್ಲಿ ಪ್ರದಕ್ಷಿಣೆ ಹಾಕುವವರಿಗೆ ಸ್ವಲ್ಪ ವಿಜ್ಞಾಪನೆ ಮಾಡಿಕೊಂಡು ಅವರನ್ನ ಸ್ಟಾಪ್ ಮಾಡಿಸಬೇಕು. ಗಂಭೀರಾಶಯ ಗುಂಭಸಂಭೃತ ವಚಸ್ಸಂದರ್ಭಗರ್ಭೋಲ್ಲಸತ್ ಟೀಕಾಭಾವ ವಿಬೋಧನಾಯ ಜಗತಾಂ ಯಸ್ಯಾವತಾರೋ ಜನಿ ತತ್ತಾದೃಕ್ಷದುರಂತ ಸಂತತ ತಪಸ್ಸಂತಾನ ಸಂತೋಷಿತ ಶ್ರೀಕಾಂತಂ ಸುಗುಣಂ ರಘುತ್ತಮಗುರುಂ ವಂದೇ ಪರಂ ದೇಶಿಕಂ
ಶಾಸ್ತ್ರ ಈ ಮೊದಲನೇ ಶ್ಲೋಕದ ಭಾವವನ್ನು ಸಂಕ್ಷಿಪ್ತವಾಗಿ ತಿಳಿಯುವುದಾದರೆ, ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಮಾಡಿದಂತಹ ದೊಡ್ಡ ತಪಸ್ಸೇನು ಅಂದರೆ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿ ರಹಸ್ಯವಾದ ತತ್ವಗಳನ್ನು ಜಗತ್ತಿಗೆ ತಿಳಿಸುವುದಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರಲ್ಲ, ಇದೇ ಅವರು ಮಾಡಿದಂತಹ ಅಸಾಧಾರಣವಾದ ಅಸದೃಶವಾದ ತಪಸ್ಸು. ಇದರಿಂದಲೇ ಅವರಿಗೆ ಭಗವಂತನನ್ನು ಪೂರ್ಣವಾಗಿ ಒಲಿಸಿಕೊಂಡು ಭಗವಂತನ ಅನುಗ್ರಹದಿಂದ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವುದಕ್ಕೆ ಅವರು ಸಮರ್ಥರಾಗಿದ್ದಾರೆ ಎಂಬುದಾಗಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ರಘುತ್ತಮರನ್ನು ವರ್ಣನೆ ಮಾಡಿದ್ದಾರೆ. ಸಚ್ಛಾಸ್ತ್ರಾಮಲಭಾವಬೋಧಕಿರಣೈಃ ಸಂವರ್ಧಯನ್ಮಧ್ವಸತ್ ಸಿದ್ಧಾಂತಾಬ್ಧಿಮನಂತ ಶಿಷ್ಯಕುಮುದ ಪ್ರಾತಂ ವಿಕಾಸಂ ನಯನ್ ಭೂತೋ ರಘುವರ್ಯ ತೀರ್ಥಜಲಧೇಃ ತಾಪತ್ರಯಂ ತ್ರಾಸಯನ್ ಯಸ್ತಂ ನೌಮಿ ರಘುತ್ತಮಾಖ್ಯ ಶಶಿನಂ ಶ್ರೀ ವಿಷ್ಣುಪಾದಾಶ್ರಯಂ ಉದ್ಯನ್ಮಾರ್ಕಂಡ ಸಂಕಾಶಂ ದಂಡಮಾಲಾಕಮಂಡಲೋ ಹರಂ ಕೌಪೀನ ಸೂತ್ರಂ ಚ ಸೀತಾರಾಘವಮಾನಸಂ ಶ್ರೀನಿವಾಸೇನ ವಂದ್ಯಾಂಘ್ರಿಂ ತುಳಸೀನಾಮಭೂಷಣಂ ಧ್ಯಾಯೇದ್ರಘುತ್ತಮಗುರುಂ ಸರ್ವಸೌಖ್ಯಪ್ರದಂ ರಘುತ್ತಮಗುರುಂ ನೌಮಿ ಶಾಂತ್ಯಾದಿಗುಣಮಂಡಿತಂ ರಘುತ್ತಮಪದದ್ವಂದ್ವ ಪಂಚಭೃಂಗಾಯಿಕಾಂತರಂ ರಘುತ್ತಮಗುರುಂ ವಂದೇ ರಘುತ್ತಮಪದಾರ್ಚಕಂ ಗಾಂಭೀರ್ಯೇಣಾರ್ಥಬಾಹುಲ್ಯ ಟೀಕಾ ತಾತ್ಪರ್ಯಬೋಧಕಂ ಭಾವಬೋಧಕೃತಂ ನೌಮಿ ಭಾವಭಾವಿತಭಾವುಕಂ ಭಾವಭಾಜಂ ಭಾವಜಾದಿ ಪರಿಭಾವಪರಾಯಣಂ ಸಂನ್ಯಾಯ ವಿವೃತೇಷ್ಟೀಕಾ ಶೇಷಸಂಪೂರ್ತಿಕಾರಣಂ ಟೀಕಾಂ ದೃಷ್ಟ್ವಾ ಪೇಟಿಕಾನಾಂ ನಿಚಯಂ ಚ ಚಕಾರಯಃ ಪ್ರಮೇಯಮಣಿಮಾಲಾನಾಂ ಸ್ಥಾಪನಾಯ ಮಹಾಮತಿಃ ಯಚ್ಚಿಷ್ಯಶಿಷ್ಯಶಿಷ್ಯಾದ್ಯಾಃ ಟಿಪ್ಪಣ್ಯಾಚಾರ್ಯ ಸಂಹಿತಾಃ ಭಾವಬೋಧಾರ್ಯಂ ಭೂಯೋ ಭೂಯೋ ನಮಮ್ಯಹಂ ಶುಕೇನ ಶಾಂತ್ಯಾದಿಷು ವಾङ्मयेषु व्यासेन धैर्यं बुधिनोपमेयम् मनोजविद्यां मनसंधिपत्या रघुत्तमख्यं स्वरुं नमामि राम राम तव पादपङ्कजं चिन्तयामि भवबन्धमुक्तये वन्दितं सुरनरेन्द्रमौलिभिः ध्यायते मनसि योगिभिः सदा पिनाकिनीरसंयुष्टदेशे वासमनोरमम् पिनाकिपूज्य श्रीमध्वशास्त्रवार्धिनिशाचरम् पञ्चविर्भावबोधाख्यैर्ग्रन्थैः पञ्चलसन्मुखैः
ವಿನಾ ಚೋಪಮೇಯಂ ಜ್ಞೇಯಂ ತತ್ವಪ್ರಕಾಶನೇ ಗುರುತ್ವೇ ಖಿಲ ಲೋಕಾನಾಂ ಪ್ರಧಾನೇ ಭೀಷ್ಟ ಸಂತತೆ ಶಿಷ್ಯೇಭ್ಯಸ್ತತ್ವವಿಜ್ಞಾನ ಪ್ರಧಾನೇ ಪರಮಂ ಗುರುಂ ಸದಾರ ರಾಮಪಾದಾಬ್ಜ ಸದಾರತಿ ಸುಧಾಕರಂ ಸದಾರಿ ಭೇದನೆ ವಿಷ್ಣು ಗದಾರಿ ಸದೃಶಂ ಸದಾ ರಘುನಾಥ ಅಂಗ್ರಿ ಸದ್ಭಕ್ತೋ ರಘುನಾಥಾನುಗಾಯಿತಂ ರಘುನಾಥಾರ್ಯಮಣ್ಯತ್ಥ ರಘುವರ್ಯಕರೋದಿತಂ ವೇದೇಶಾರ್ಚಿತ ಪಾದಾಬ್ಜಂ ವೇದೇಶಾಂ ಗಿರಬ್ಜ ಪೂರಕಂ ರಘುತ್ತಮ ಗುರುಂ ವಂದೇ ರಘುತ್ತಮ ಪದಾಕ್ಷರಂ ರಘುತ್ತಮ ಗುರು ಸ್ತೋತ್ರಸ್ಯಾಷ್ಟಕಂ ಯಃ ಪಠೇನ್ನರಃ ರಘುತ್ತಮ ಪ್ರಸಾದಾಚ್ಚ ಸಸರ್ವಾಭೀಷ್ಟಭಾಗ್ ಭವೇತ್ ವೃಂದಾವನ ಪೂರ್ವತಃ ಫಲವತಿ ಧಾತ್ರಿ ಜಗತ್ಪಾವನಿ ಯಾಮ್ಯಾಯಂ ಪಿನಾಕಿನಿ ಚಲದಲೋ ಮೂರ್ತಿತ್ರಯಾಧಿಷ್ಠಿತಃ ಕಾರುಣ್ಯಂ ದಿಶಿ ವಾಮತಃ ಪ್ರತಿಕೃತೌ ಛಾಯಾಕೃತಾತಿಂತ್ರಿಣಿ ತದ್ವೃಂದಾವನ ಮಧ್ಯಗೋ ಗುರುವರೋ ಭೂಯಾತ್ ಸಮಶ್ರೇಯಸೇ ಪ್ರಣಮತ್ಕಾಮಧೇನುಂ ಚ ಭಜತ್ಸ್ವರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿमुपास्महे ಅನೇನ ರಘುತ್ತಮ ತೀರ್ಥಸ್ತೋತ್ರ ಪಾರಾಯಣೇನ ಕೋಟಿ ಆವೃತ್ತಿ ಪಾರಾಯಣೇನ ಅಸ್ಮದ್ಗುರುವಂತರ್ಗತ ರಘುತ್ತಮ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸಾಭಿನ್ನ ಶ್ರೀ ಗೋಪಾಲಕೃಷ್ಣ ಪ್ರಿಯತಾಂ ಪ್ರೀತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಅಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಜಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದತ್ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಭಗವದ್ಭಕ್ತರೆಲ್ಲ ಸೇರಿ ಇಡೀ ದೇಶದಾದ್ಯಂತ ಈ ರಘುತ್ತಮ ತೀರ್ಥ ಸ್ತೋತ್ರದ ಕೋಟಿ ಪಾರಾಯಣವನ್ನು ಭಕ್ತಿಯಿಂದ ಮಾಡಿದ್ದೀರಿ. ಗುರುಗಳ ಸ್ಮರಣೆಯಿಂದ ಎಲ್ಲ ವಿಪತ್ತುಗಳ ಪರಿಹಾರವಾಗಿ ಸಕಲ ಇಷ್ಟಾರ್ಥಗಳ ಪ್ರಾಪ್ತಿಯಾಗ್ತದೆ ಎನ್ನುವುದರಲ್ಲಿ ಯಾವ ಸಂಶಯವಿಲ್ಲ. ಅಂತಹ ಸ್ತೋತ್ರದ ಪಾರಾಯಣವನ್ನು ಮಾಡಿ ಈ ಸಮರ್ಪಣೆಯ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಿ. ಭಕ್ತಿಯಿಂದ, ಗುರುಗಳ ಅನುಗ್ರಹದಿಂದ, ಗುರುಗಳಲ್ಲಿ ಅಂತರ್ಯಾಮಿಯಾದ ಭಗವಂತನ ಪ್ರೇರಣೆಯಿಂದ, ಅವನ ಪ್ರೀತಿಗಾಗಿ ಮಾಡಿದ ಈ ಒಂದು ಕಾರ್ಯಕ್ರಮದಿಂದ ಪರಮಾತ್ಮ ಪ್ರಸನ್ನನಾಗಿ ವಿಶೇಷವಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಲಿ ಅಂತ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಇದನ್ನು ಸಮರ್ಪಣೆ ಮಾಡಿ, ಗುರುಗಳ ಸ್ಮರಣೆಯನ್ನು ಮಾಡಿದ್ದರ ಫಲ ಭಗವಂತನ ಸ್ಮರಣೆಯನ್ನು ಮಾಡುವ, ಭಗವಂತನಲ್ಲಿ ಭಕ್ತಿಯನ್ನು ಮಾಡುವ ಸೌಭಾಗ್ಯ ನಮಗೆಲ್ಲ ವಿಶೇಷವಾಗಿ ಸಿಗತ್ತೆ. ಈ ಸ್ತೋತ್ರದಲ್ಲಿ ನೀವೆಲ್ಲ ಕೇಳಿದ್ದೀರಿ. ರಘುತ್ತಮರ ಈ ಸ್ತೋತ್ರದಲ್ಲಿ ಅನೇಕ ಬಾರಿ ರಾಮದೇವರಲ್ಲಿ ಅವರು ಎಷ್ಟು ಭಕ್ತಿಯನ್ನು ಮಾಡ್ತಾ ಇದ್ರು ಅಂತ ಪುನಃ ಉಲ್ಲೇಖ ಮಾಡಿದ್ದನ್ನು ನೀವು ಕಾಣ್ತೀರಿ. ಸೀತಾ ರಾಘವ ಮಾನಸಂ
ಪ್ರಭುತ್ತಮ ಪದ ದ್ವಂದ್ವ ಕಂಜ ಭೃಂಗಾಯಿತಾಂತರಂ, ಯಾವಾಗಲೂ ರಾಮನ ಪಾದದಲ್ಲಿ ಆಸಕ್ತರಾದವರು ಮಹಾನುಭಾವರು ಅಂತ. ಅದರಂತೆ ಇವರ ಸ್ತೋತ್ರದಲ್ಲಿ ಮಂಗಲಾಚರಣವನ್ನು ಮಾಡುವಾಗ ಶ್ರೀನಿವಾಸ ತೀರ್ಥರು ರಾಮ ರಾಮ ತವ ಪಾದ ಪಂಕಜಂ ಚಿಂತಯಾಮಿ ಭವಬಂಧ ಮುಕ್ತಯೇ ವಂದಿತಂ ಸುರ ನರೇಂದ್ರ ಮೌಲಿಭಿರ್ಧ್ಯಾಯತೆ ಮನಸಿ ಯೋಗಿಭಿಃ ಸದಾ ಅಂತ ರಾಮದೇವರ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡ್ತೇವೆ ಅಂತ. ಹೀಗೆ ಸದಾರ ರಾಮಪಾದಾಬ್ಜ ಸದಾರತಿ ಸುಧಾಕರಂ ಪ್ರಭುತ್ತಮ ಪದಾರ್ಚಕಂ, ಹೀಗೆ ಅನೇಕ ಬಾರಿ ಆ ರಾಮದೇವರ ಸ್ಮರಣೆಯನ್ನು ಮಾಡಿ ರಾಮದೇವರಲ್ಲಿ ಭಕ್ತಿಯನ್ನು ಮಾಡುವ, ರಾಮದೇವರ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ವಂಶರಾಮದೇವರ ಅರ್ಚನೆಯನ್ನು ಮಾಡುವ ಮಹಾನುಭಾವರು ಅಂತ ವರ್ಣನೆ ಮಾಡಿದ್ದಾರೆ. ಅಂತಹ ಪ್ರಭುತ್ತಮರಿಗೆ ಪೂರ್ಣ ಸಂತೋಷವಾಗಿ ನಮಗೆಲ್ಲ ಅವರು ಏನು ಅನುಗ್ರಹವನ್ನು ಮಾಡುತ್ತಾ ಇದ್ದಾರೆ ಅಂದರೆ, ನನ್ನ ಸ್ಮರಣೆಯನ್ನು ಮಾಡಿ ನನ್ನ ಅನುಗ್ರಹವನ್ನು ಪಡೆದಿದ್ದೀರಿ, ನನ್ನ ಉಪಾಸ್ಯ ಮೂರ್ತಿಯಾದ ರಾಮನ ಸ್ಮರಣೆಯನ್ನು ಇನ್ನು ಮೇಲೆ ವಿಶೇಷವಾಗಿ ಮಾಡಬೇಕು. 6 ಕೋಟಿ ರಾಮನಾಮ ಸ್ಮರಣದ ಯಜ್ಞದಲ್ಲಿ ನೀವೆಲ್ಲ ಭಾಗವಹಿಸಿ ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಪ್ರಭುತ್ವ ಶ್ರೀಪಾದಂಗಳವರ ಆಜ್ಞೆ ಇದೆ. ಅವರ ಅನುಗ್ರಹದಿಂದ ಆ ಮುಂದಿನ ಕಾರ್ಯ ನಿರ್ವಿಘ್ನವಾಗಿ ನಡೆಯಲಿ. ಎಲ್ಲ ಊರಿನೊಳಗಿರುವ ಎಲ್ಲ ಭಗವದ್ಭಕ್ತರು ಕೂಡ ಈ ಒಂದು ರಾಮನಾಮದ ಜಪದ ಪ್ರಾರಂಭವನ್ನು ಇವತ್ತಿನ ದಿವಸ ಎಲ್ಲರೂ ಕೂಡ ಮಾಡಬೇಕು. ಒಂದು ರಾಗಬದ್ಧವಾಗಿ ಹೇಳುವುದಕ್ಕೆ ಅದನ್ನು ತೋರಿಸಿಕೊಡ್ತಾರೆ. ಅದೇ ಕ್ರಮದಲ್ಲಿ ಎಲ್ಲರೂ ರಾಮನಾಮದ ಒಂದು ಬಾರಿ ಹೇಳಿದರೆ 14 ಸಲ ಹೇಳಿದಂತೆ ಆಗ್ತದೆ. ಆ ತರಹದ ಧ್ವನಿಯಲ್ಲಿ ಹೇಳ್ತಾ ಹೋದರೆ ಎಷ್ಟು ಬಾರಿ ನೀವು ಹೇಳಿದ್ದೀರೋ ಅದರ 14 ಪಟ್ಟು ಹೆಚ್ಚು ಆ ರಾಮನಾಮ ಸಂಕೀರ್ತನ ಆಗಿರ್ತದೆ. ಅದನ್ನು ಲೆಕ್ಕ ಇಟ್ಟುಕೊಂಡು ಇದನ್ನು 6 ಕೋಟಿ ಅಂತ ಮೊನ್ನೆ ದಿವಸ ಹೇಳಿದ ಹಾಗೆ 6 ಕೋಟಿ ಎನ್ನುವ ಸಂಕಲ್ಪ ಇದು 600 ಕೋಟಿಯಾಗಿ ಇಡೀ ದೇಶದಲ್ಲಿರುವ ಸಕಲ ಸಜ್ಜನರಿಗೂ ಕೂಡ ಮಂಗಲವಾಗಲಿ. ಎಲ್ಲ ಕಡೆಗೆ ರಾಮಭಕ್ತಿ ಬೆಳೆಯಲಿ, ಧರ್ಮದ ಅಭಿವೃದ್ಧಿಯಾಗಲಿ, ಜ್ಞಾನದ ಅಭಿವೃದ್ಧಿಯಾಗಲಿ, ಧರ್ಮಕ್ಕೆ ವಿರೋಧಿಯಾದ ದುಷ್ಟ ಶಕ್ತಿಗಳೆಲ್ಲ ದೂರ ಆಗಲಿ. ಎಲ್ಲ ಕಡೆಗೆ ಆ ವಿಷ್ಣು ಸರ್ವೋತ್ತಮತ್ವದ ಶ್ರೀರಾಮನ ಸರ್ವೋತ್ತಮತ್ವ, ಶ್ರೀರಾಮನ ಆದರ್ಶ ಅದರ ಪ್ರಚಾರ ಆಗಲಿ. ಎಲ್ಲರ ಮನಸ್ಸಿನಲ್ಲಿ ಶ್ರೀರಾಮನ ಆದರ್ಶ ಮೂಡಲಿ ಎನ್ನುವ ದೃಷ್ಟಿಯಲ್ಲಿ ಈ ಒಂದು ಕಾರ್ಯವನ್ನು ಮಾಡುತ್ತಾ ಇದೆ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಪಾರ್ವತೀ ದೇವಿಗೆ ರುದ್ರದೇವರು ಉಪದೇಶ ಮಾಡಿದ್ದು. ಸಕಲ ಇತಿಹಾಸ ಪುರಾಣಗಳ ವೇದಗಳ ಎಲ್ಲದರ ಸಾರ ರಾಮ ಶಬ್ದದಲ್ಲಿ ಅಡಗಿದೆ, ಸಹಸ್ರನಾಮದ ಸಾರ ರಾಮ ಶಬ್ದದಲ್ಲಿ ಅಡಗಿದೆ ಅಂತ ಪದ್ಮಪುರಾಣದಲ್ಲಿ ರುದ್ರದೇವರು ಉಪದೇಶ ಮಾಡಿದ್ದಾರೆ. ಅಂತಹ ರುದ್ರದೇವರ ಅನುಗ್ರಹದಿಂದ, ಪಾರ್ವತಿಯ ಅನುಗ್ರಹದಿಂದಲೂ ಈ ರಾಮನಾಮದ ಜಪ ಇದು ನಿರ್ವಿಘ್ನವಾಗಿ ನಡೆಯಲಿ ಅಂತ ನಾವೆಲ್ಲ ಸಂಕಲ್ಪವನ್ನು ಮಾಡಿ ಪ್ರಾರಂಭ ಮಾಡೋಣ.
अयोध्यापति श्री रामचंद्र महाराज की अयोध्यापति श्री रामचंद्र महाराज की श्री श्री सत्यात्मतीर्थ स्वामी महाराज की श्री श्री सत्यप्रमोद तीर्थ स्वामी महाराज की श्री श्री रघुत्तम तीर्थ स्वामी महाराज की परम पूज्य ಶ್ರೀಪಾದಂಗಳವರು ಸಂಕಲ್ಪ ಮಾಡಿದಂತಹ ಈ 6 ಕೋಟಿ ರಾಮನಾಮ ಜಪದ ಯಜ್ಞದಲ್ಲಿ ಎಲ್ಲ ಕೋಟಿ ಜನ ಭಕ್ತರು ಇದನ್ನು ಭಾಗವಹಿಸಿ ಶ್ರೀಪಾದಂಗಳವರು ಹೇಳಿದ ಹಾಗೆ ಇದು 6 ಕೋಟಿ ಮಾತ್ರ ಅಲ್ಲ 60 ಕೋಟಿ 600 ಕೋಟಿ ಆಗುವವರೆಗೂ ಕೂಡ ನಿರಂತರವಾಗಿ ರಾಮನಾಮ ಸ್ಮರಣೆಯನ್ನು ಮಾಡಿ ಗುರುಗಳಿಗೆ ನಾವು ಸಮರ್ಪಣೆಯನ್ನು ಮಾಡೋಣ. ಇನ್ನು ಮೇಲೆ ಪರಮ ಪೂಜ್ಯ ಶ್ರೀಪಾದಂಗಳವರು ಎಲ್ಲ ಊರಿನಲ್ಲಿ ಕಾಯ್ತಾ ಇರುವಂತಹ ಎಲ್ಲ ಭಕ್ತರಿಗೆ ವಿಶೇಷವಾದ ಅನುಗ್ರಹವನ್ನ ಮಾಡಿ ಅಲ್ಲೆಲ್ಲ ಕಡೆಗೂ ಇವತ್ತು ವಿಶೇಷವಾಗಿ ಬ್ರಾಹ್ಮಣರ ಭೋಜನದ ಒಂದು ವಿಶೇಷ ಸಂಕಲ್ಪವನ್ನ ಶ್ರೀಪಾದಂಗಳವರು ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಶ್ರೀಪಾದಂಗಳವರು ಇಲ್ಲಿಂದಲೇ ಕೃಷ್ಣಾರ್ಪಣವನ್ನು ಹೇಳ್ತಾರೆ. ತಮ್ಮೆಲ್ಲರಿಗೂ ಕೂಡ ತಾವು ಭೋಜನಕ್ಕೆ ಕೂತ ಮೇಲೆ ಇಲ್ಲಿರುವವರಿಗೆ ಶ್ರೀಪಾದಂಗಳವರು ಬಂದು ಕೃಷ್ಣಾರ್ಪಣವನ್ನು ಹೇಳ್ತಾರೆ. ಈಗ ಬೇರೆ ಊರಿನ ಎಲ್ಲ ಸ್ಥಳದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಶ್ರೀಪಾದಂಗಳವರು ಕೃಷ್ಣಾರ್ಪಣವನ್ನ ಹೇಳ್ತಾ ಇದ್ದಾರೆ. ಸಕಲ ಭಗವದ್ಭಕ್ತರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇ, ಮೂಲರಾಮದೇವರ, ದಿಗ್ವಿಜಯ ರಾಮದೇವರ, ವೇದವ್ಯಾಸ ದೇವರ ಪೂಜೆಯನ್ನು ನಿತ್ಯದಲ್ಲಿ ನಿರಂತರವಾಗಿ ಮಾಡುತ್ತಾ ಇರ್ತಾರೆ. ಅಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಎಲ್ಲ ಊರುಗಳಲ್ಲಿರುವ ನೀವೆಲ್ಲ ಶುದ್ಧವಾಗಿ ಮಾಡಿದ ಅಡಿಗೆಯನ್ನು ಪರಮ ಭಕ್ತಿಯಿಂದ ಮೂಲರಾಮದೇವರಿಗೆ ಸಮರ್ಪಣೆಯನ್ನು ಮಾಡಿ ಶ್ರೀಮದ್ ಆಚಾರ್ಯರು ನೈವೇದ್ಯವನ್ನು ಮಾಡಿದ್ದಾರೆ. ಅಂತಹ ಮೂಲರಾಮದೇವರ, ದಿಗ್ವಿಜಯ ರಾಮದೇವರ, ವೇದವ್ಯಾಸ ದೇವರ ಪ್ರಸಾದವನ್ನು ನೀವೆಲ್ಲ ಭಗವದ್ಭಕ್ತರು ಭಕ್ತಿ ಶ್ರದ್ಧೆಗಳಿಂದ ಗುರುಗಳ ಸ್ಮರಣೆಯನ್ನು ಮಾಡಿ, ಶ್ರೀಮದ್ ಆಚಾರ್ಯರ ಸ್ಮರಣೆಯನ್ನು ಮಾಡಿ, ರಾಮದೇವರ ಸ್ಮರಣೆಯನ್ನು ಮಾಡಿ ರಾಮನಾಮದ ಜಪವನ್ನು ಪ್ರಾರಂಭ ಮಾಡಿದ್ದೀರಿ. ಅಂತಹ ರಾಮ ಪ್ರಸಾದವನ್ನು, ಶ್ರೀರಾಮನ ಪ್ರಸಾದವನ್ನು ಅತ್ಯಂತ ಭಕ್ತಿಯಿಂದ ಎಲ್ಲರೂ ಸ್ವೀಕಾರ ಮಾಡಬೇಕು. ಅಸ್ಮದ್ ಗುರುವಂತರ್ಗತ ರಘುತ್ತಮ ತೀರ್ಥ ಗುರುವಂತರ್ಗತ ಟೀಕಾಕೃತ್ಪಾದಾದಿ ಸಮಸ್ತ ಗುರುವಂತರ್ಗತ ಪದ್ಮನಾಭ ತೀರ್ಥಾದಿ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸ ವಂಶರಾಮ ಪ್ರಸನ್ನ ವಿಠಲಾಭಿನ್ನ ಶ್ರೀ ಕೃಷ್ಣಾರ್ಪಣಮಸ್ತು. ಲಕ್ಷ್ಮೀರಮಣ ಗೋವಿಂದ. ಊರಿನಲ್ಲಿರುವಂತಹ ಭಾಗ್ಯೋತ್ತಮ
சவாரி வந்தாலும் போய் தான் அப்படியே இருக்கு சார். ಹೋಗೋಣ ಸರ್. வாங்க 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 சார். சூப்பர் சூப்பர் சூப்பர், வெல்கம். ஆய் ஜீவோத்தமா, பாய் ஜீவோத்தமா, பாய் ஜீவோத்தமா, பாய் ஜீவோத்தமா, பாய் ஜீவோத்தமா, ये सर्वोत्तमा. हरि सर्वोत्तमा, हरि सर्वोत्तमा, वाय जीवोत्तमा, वाय जीवोत्तमा, हरे श्रीनिवास, हरे श्रीनिवास. ಒಂದು ನಿಮಿಷ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.